ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುತ್ತ ಬಿಡಿಸ್ಕೋಬೇಕು ಸುತ್ತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದೃಷ್ಟಿ ದೋಷವನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು, ಹಾಗೆ ಮಾಟ ಮಂತ್ರದ ಪ್ರಯೋಗ ಯಾಕಾಗತ್ತೆ, ಹೇಗಾಗತ್ತೆ, ಅದನ್ನು ಯಾವ ರೀತಿ ನಾವು ಮನೆಯಲ್ಲೇ ನಿವಾರಣೆ ಮಾಡ್ಕೊಳ್ಬೋದು, ಹಾಗೆ ನಾವು ಇರುವ ಜಾಗದಲ್ಲಿ ಕೆಲವೊಂದು ನೆಗೆಟಿವ್ ಎನರ್ಜಿಗಳು ಇದ್ದಾವೆ ಅಂದರೆ ಅದಕ್ಕೆ ಮೂಲ ಕಾರಣ ಏನಿರುತ್ತೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಮಾಟ ಮಂತ್ರ ಹೇಗಾಗುತ್ತೆ, ಅದಕ್ಕೆ ಕೆಲವೊಂದು ಸರಿ ನಮ್ಮ ತಪ್ಪುಗಳು ಕೂಡ ಕಾರಣವಾಗಿರುತ್ತೆ ಅಂತ ಹೇಳಿ ತಿಳಿಸಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಾವು ಸುವರ್ಣಗಡ್ಡೆ ಆಗಿರ್ಬೋದು, ಹಾಗೆ ಅರಿಶಿಣ ಆಗಿರ್ಬೋದು, ಒಂದು ಮಳೆಗಾಲದ ಸಮಯದಲ್ಲಿ ಹಾಕಿರ್ತೀವಿ. ಈ ಸಮಯ ಅದನ್ನು ತೆಗೆಯುವಂಥ ಸಮಯ. ಹಾಗಾಗಿ ಭಾನುವಾರದ ದಿನ ರಜಾ ಇತ್ತಲ್ಲ, ಆ ಸಮಯದಲ್ಲಿ ಮನೆಯವರು ಮನೆಯಲ್ಲಿದ್ದರು, ಹಾಗೆ ಮಕ್ಕಳು ಕೂಡ ಮನೆಯಲ್ಲಿ ಇರ್ತಾರೆ. ಅದರಲ್ಲೂ ನನ್ನ ಮಗನಿಗಂತೂ ಅವನ ಎದುರಿಗೆ ನಾವು ಕೆಲಸ ಮಾಡಬೇಕು, ಅವನು ಅದನ್ನು ನೋಡಬೇಕು, ಅವನು ಅದರಲ್ಲಿ ಭಾಗವಹಿಸಬೇಕು, ಅದು ಅವನಿಗೆ ತುಂಬ ಇಷ್ಟ. ಹಾಗಾಗಿ ಏನಾದರೂ ಮನೆ ಹಿಂದ್ಗಡೆ ಒಂದು ಸ್ವಚ್ಛ ಮಾಡೋ ಕೆಲಸ ಆಗಿರ್ಬೋದು, ಇಲ್ಲ ಅಂದರೆ ಒಂದು ಗಿಡಗಳನ್ನು ನೆಡುವ ಕೆಲಸ ಆಗಿರ್ಬೋದು, ಈ ರೀತಿ ಕೆಲಸಗಳನ್ನು ಮಾಡಬೇಕಾದ್ರೆ ಅವನನ್ನು ಇಟ್ಕೊಂಡೇ ಮಾಡ್ತೀವಿ. ಯಾಕಂದರೆ ಮಕ್ಕಳಿಗೆ ಆ ಒಂದು ಗಿಡದ ಪರಿಚಯ ಆಗಬೇಕು, ಹಾಗೆ ಅದನ್ನು ಹೇಗೆ ತೆಗೆಯೋದು, ಹೇಗೆ ನೆಡೋದು ಎಲ್ಲವನ್ನು ನಾವು ಕಲಿಸ್ತಾ ಹೋಗಬೇಕಲ್ವಾ. ಅಂದರೆ ನಾವು ಕೆಲವೊಂದು ಅಭ್ಯಾಸಗಳನ್ನು ಮನೆಯಿಂದಲೇ ಶುರು ಮಾಡಬೇಕು. ಅದಕ್ಕೆ ತಾನೇ ಹೇಳೋದು ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಂದೆಯೇ ಮೊದಲ ಗುರು ಅಂತ ಹೇಳಿ. ಹಾಗಾಗಿ ಸ್ನೇಹಿತರೆ, ಯಾಕಂದರೆ ಈಗಂತೂ ಕೆಲವೊಂದು ಮಕ್ಕಳಿಗೆ ಭತ್ತ ಹೇಗಿರುತ್ತೆ, ಭತ್ತದ ಗಿಡ ಹೇಗಿರುತ್ತೆ, ರಾಗಿ ಗಿಡ ಹೇಗಿರುತ್ತೆ, ರಾಗಿ ಹೇಗೆ ಬೆಳೀತಾರೆ, ಇದು ಯಾವುದರ ಪರಿಚಯನೇ ಇರೋದಿಲ್ಲ. ಅರಿಶಿಣ ಹೇಗೆ ಬೆಳೀತಾರೆ, ಮೆಂತ್ಯ ಸೊಪ್ಪಿಂದು, ಪಾಲಕ್ ಸೊಪ್ಪಿನ ಬೀಜ ಹೇಗಿರುತ್ತೆ, ಕೊತ್ತಂಬರಿ ಸೊಪ್ಪು ಬೀಜ ಹೇಗಿರುತ್ತೆ, ಅದು ಯಾವುದ್ರ ಪರಿಚಯನೂ ಇರೋದಿಲ್ಲ. ಒಟ್ಟಾರೆಯಾಗಿ ಅವುಗಳನ್ನು ನಾವು ಸಾಂಬಾರು ಪದಾರ್ಥಗಳಿಗೆ ಬಳಸ್ತೀವಿ, ಅವುಗಳನ್ನು ನೋಡಿರ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಎಲ್ಲ ಪುಸ್ತಕದಲ್ಲಿ ಕಲಿಸ್ತಾ ಇದ್ದೀವಿ ತೋರಿಸಿ. ಅದು ಬಿಟ್ಟರೆ ನಾವು ವಾಸ್ತವಾಗಿಯೂ ಕೂಡ ಕೆಲವೊಂದು ಸಾರಿ ಸಣ್ಣ ಸಣ್ಣ ಪಾಟ್ಗಳನ್ನು ಮನೆಯಲ್ಲಿ ಇಟ್ಕೊಂಡು ಅದರಲ್ಲಿ ಮಣ್ಣನ್ನು ತುಂಬಿಸಿ ಕೆಲವೊಂದು ಬೀಜಗಳನ್ನು ತೋರಿಸುವ ಮೂಲಕ ಅವುಗಳನ್ನು ಹಾಕಿ ಮಕ್ಕಳಿಗೆ ಈ ರೀತಿ ಬೀಜ ಹಾಕಿದರೆ ಈ ರೀತಿ ಗಿಡ ಬೆಳೆಯುತ್ತೆ ಅನ್ನೋದನ್ನು ನಾವು ಕಲಿಸ್ಬೇಕು. ಹಾಗೆ ಅವರು ಆ ರೀತಿ ಒಂದು ಪಾಟಲ್ಲಿ ಮಣ್ಣು ಹಾಕಿ ಅದಕ್ಕೆ ಬೀಜ ಹಾಕಿ ಅದನ್ನು ದಿನನಿತ್ಯ ಪಾಲನೆ ಪೋಷಣೆ ಮಾಡೋದ್ರಿಂದ ಅವರು ಹೀಲ್ ಆಗ್ತಾರೆ. ಅವರಲ್ಲಿರುವ ನೆಗೆಟಿವ್ ಎನರ್ಜಿ, ಖಿನ್ನತೆ ಇರ್ಬೋದು, ಒತ್ತಡ ಇರ್ಬೋದು. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಸಿಟಿಯಲ್ಲೆಲ್ಲ ಒಂದೇ ಮಗು ಇರುತ್ತೆ, ಅದನ್ನು ಹೊರಗಡೆ ಎಲ್ಲೂ ಬಿಡೋದಿಲ್ಲ. ಈ ಸಮಯದಲ್ಲಿ ಆ ಮಗುವಿಗೆ ಒಂಟಿತನ, ಖಿನ್ನತೆ ಹೆಚ್ಚಾಗತ್ತೆ. ಹಾಗಾಗಿ ಈ ರೀತಿ ಒಂದು ಕೆಲವು ಅಭ್ಯಾಸಗಳನ್ನು ನಮಗೆ ಸಮಯ ಇದ್ದಾಗ ಆ ಮಕ್ಕಳ ಕೈಯಲ್ಲಿ ಮಾಡಿಸಿದಾಗ ಅವ್ರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರಫುಲ್ಲತೆ ಅನ್ನೋದು ಬರುತ್ತೆ, ಭರವಸೆ ಮೂಡುತ್ತೆ, ನಾನು ಮಾಡ್ಬೋದು. ಈ ರೀತಿಯಾಗಿ ಆ ಗಿಡ, ಆ ಪ್ರಕೃತಿ, ಆ ಒಂದು ಹಸಿರು, ಆ ಮಣ್ಣು, ಇವುಗಳ ಸ್ಪರ್ಶದಿಂದ ಮಗು ಪಾಸಿಟಿವ್ ಎನರ್ಜಿಯೊಂದಿಗೆ ಆತ್ಮಬಲವನ್ನು ವೃದ್ಧಿ ಮಾಡ್ಕೊಳ್ಳೋದ್ರ ಜೊತೆಗೆ ದೇಹ ಬಲ ಕೂಡ ವೃದ್ಧಿ ಆಗುತ್ತೆ. ನಾವು ಮಣ್ಣನ್ನೇ ಮುಟ್ಟಲಿಲ್ಲ ಅಂದರೆ, ಅದರ ಸ್ಪರ್ಶನೇ ನಮ್ಗೆ ಆಗಲಿಲ್ಲ ಅಂದರೆ, ಈಗಂತೂ ಮಣ್ಣು ಮೇಲೆ ನಡೆಯೋದೇ ಇಲ್ಲ ಅಲ್ವಾ, ಎಲ್ಲಿಗೆ ಹೋದರೂ ಸ್ಲಿಪ್ಪರ್ ಹಾಕ್ಕೊಳ್ತೀವಿ. ಆದರೆ ಕೆಲವೊಂದು ಸಾರಿ ನಾವು ಮಣ್ಣು ಮೇಲೂ ಕೂಡ ನಡಿಬೇಕಾಗತ್ತೆ, ಯಾಕಂದರೆ ಈ ಭೂಮಿ ತಾಯಿ ಕೂಡ ನಮ್ಮನ್ನು ಹೀಲ್ ಮಾಡ್ತಾರೆ. ಹಾಗಾಗಿ ನಾವು ಈ ರೀತಿ ಕೂಡ ಮಣ್ಣೆಲ್ಲ ಮುಟ್ಟೋದು, ಮಣ್ಣಿನ ಜೊತೆ ಒಂದು ಸ್ವಲ್ಪ ಕೆಲಸ ಮಾಡೋದು, ಈ ರೀತಿ ಮಾಡಿದಾಗ ಇದು ಪ್ರಕೃತಿ ದತ್ತವಾದ ಒಂದು ಹೀಲಿಂಗ್ ಪ್ರಕ್ರಿಯೆಯಾಗಿ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ಕೆಲವೊಂದು ಕೆಲಸಗಳನ್ನು ಆಗಾಗ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ದೈಹಿಕವಾಗಿ, ಮಾನಸಿಕವಾಗಿ ನಮಗೆ ನೆಮ್ಮದಿ ಸಿಗ್ತಾ ಹೋಗುತ್ತೆ. ಕೆಲವೊಂದು ಸಾರಿ ಈ ಅಸೂಯೆ, ಒತ್ತಡ, ಎಲ್ಲ ರೀತಿಯ ಒಂದು ಕೆಟ್ಟ ಜನರಿಂದ ನಾವು ಆ ಒಂದು ವಿಚಾರದಿಂದ ಹೊರಗೆ ಬರಬೇಕು ಅಂದರೆ ಈ ಪ್ರಕೃತಿಯ ಕಡೆ ನಾವು ಮುಖ ಮಾಡಬೇಕು, ಧ್ಯಾನದ ಕಡೆ ಮುಖ ಮಾಡಬೇಕು ಅಲ್ವಾ. ಆಗ ನಮಗೆ ಏನನ್ಸುತ್ತೆ ಅಂದರೆ ಆ ಮನಸ್ಸಿಗೆ ಯಾರೂ ಕೊಡದ ಹಿತ, ನೆಮ್ಮದಿ, ಸುಖ, ಸಂತೋಷ ಆ ಪ್ರಕೃತಿ ಕೊಡುತ್ತೆ. ಹಾಗಾಗಿ ಈ ರೀತಿಯಾಗಿ ಕೆಲವು ಅಭ್ಯಾಸಗಳನ್ನ ಇಟ್ಕೊಳ್ಬೇಕು. ಮನೆ ಸುತ್ತ ಜಾಗ ಇದ್ದರೆ ಆ ಜಾಗವನ್ನು ಉಪಯೋಗಿಸ್ಕೊಳ್ಳಿ. ಜಾಗ ಇಲ್ಲ ಅಂದರೆ, ಮನೆ ಕಟ್ಟೋರಿದ್ದೀರಾ ಅಂದರೆ ಸ್ವಲ್ಪ ಜಾಗವನ್ನು ನೀವು ಇದಕ್ಕೋಸ್ಕರ ಬಿಟ್ಕೊಂಡ್ರೆ ಅದರಿಂದ ನಿಮಗೂ ಒಳ್ಳೆಯದಾಗುತ್ತೆ, ಮಕ್ಕಳಿಗೂ ಒಳ್ಳೆಯದಾಗುತ್ತೆ. ಏನಾದರೂ ನೀವು ಬೆಳೆದು ಆ ಪ್ರಕೃತಿ ಅಂದರೆ ನಿಮ್ಮ ಸುತ್ತ ಮುತ್ತ ಒಂದು ಹಸಿರು ಗಿಡಗಳನ್ನು ಬೆಳೆಸೋದ್ರಿಂದ ವಾಸ್ತುದೋಷ ಕೂಡ ನಿವಾರಣೆ ಆಗ್ತವೆ ಕೆಲವು ಗಿಡಗಳಿಂದ. ಹಾಗೆ ಬೆಳಗ್ಗೆ ಎದ್ದು ಆ ಗಿಡಗಳನ್ನು ನೋಡಿದಾಗ ಹೂ ಬಿಟ್ಟದ್ದಾಗಿರ್ಬೋದು, ಇಲ್ಲ ಅದರ ಪಾಲನೆ ಪೋಷಣೆ ಮಾಡಬೇಕಾದ್ರೆ ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ರೀತಿಯಲ್ಲಿ ಸಂತೋಷ ಸಿಗುತ್ತೆ. ಆ ಸಂತೋಷ ಯಾರೂ ತಂದುಕೊಡೋದಿಲ್ಲ. ಹಾಗಾಗಿ ಮನೆ ಕಟ್ಟಿಸ್ತಾ ಇದ್ದೀರಾ ಹೊಸದಾಗಿ ಅಂದರೆ ಸ್ವಲ್ಪ ಜಾಗವನ್ನು ಬಿಟ್ಕೊಳ್ಳಿ. ಈಗಾಗಲೇ ಮನೆ ಕಟ್ಸಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ಪಾಟ್ಗಳನ್ನು ತಂದಿಟ್ಕೊಂಡು ಟೆರೆಸ್ ಮೇಲೆ ಆಗಿರ್ಬೋದು, ಎಲ್ಲಾದರೂ ಖಾಲಿ ಜಾಗ ಇದೆ ಅಂದರೆ ಅಲ್ಲಿ ಇಟ್ಕೊಂಡು ಏನಾದರೂ ಒಂದು ಹೂವಿನ ಗಿಡ ಆಗಿರ್ಬೋದು, ಇಲ್ಲ ತುಳಸಿ ಗಿಡ ಆಗಿರ್ಬೋದು, ಬೇವಿನ ಗಿಡ ಆಗಿರ್ಬೋದು, ಅರಿಶಿಣದ ಗಿಡ ಆಗಿರ್ಬೋದು, ಈ ರೀತಿ ನೆಲ್ಲಿಕಾಯಿ ಗಿಡ ಆಗಿರ್ಬೋದು, ಸಣ್ಣ ಪುಟ್ಟ ಗಿಡಗಳನ್ನು ನೀವು ಪಾಟಲ್ಲೇ ಬೆಳೆಸ್ಕೊಳ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪು, ಮತ್ತು ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಒಂದು ಪಾಲಕ್ ಸೊಪ್ಪು, ಈ ರೀತಿ ಬೀಜಗಳನ್ನು ತಂದು ಹಾಕೋದ್ರಿಂದ ಕೂಡ ನಿಮಗೂ ಎಲ್ಲೋ ಒಂದು ರೀತಿಯಲ್ಲಿ ಖುಷಿಯಾಗುತ್ತೆ, ಮಕ್ಕಳಿಗೂ ಕೂಡ ಅದನ್ನು ಹೇಳಿಕೊಟ್ಟು ಕಲಿಸಿದ ಹಾಗಾಗುತ್ತೆ. ಅದರಲ್ಲೂ ಪ್ರಕೃತಿಯ ಸೇವೆ, ಭೂಮಿ ತಾಯಿಯ ಸೇವೆ ಮಾಡಿದಾಗ ಆ ಮಣ್ಣಿನ ಸ್ಪರ್ಶ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಹೀಲ್ ಮಾಡುತ್ತೆ. ಹಾಗಾಗಿ ನಾವು ಹಿಂದೆ ತುಂಬ ಆರೋಗ್ಯವಾಗಿ ಇದ್ವಿ. ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಎಲ್ಲ ಮಣ್ಣಲ್ಲೆಲ್ಲ ಆಡ್ತಿದ್ವಿ, ಆರಾಮಾಗಿದ್ವಿ, ಯಾವುದೇ ರೀತಿ ಕಾಯಿಲೆ ಅನ್ನೋದೇ ಇರಲಿಲ್ಲ ಎಲ್ಲೋ ಒಂದು ರೀತಿಯಲ್ಲಿ. ಈಗ ಹಾಗಲ್ಲ.
ನಾವು ಎಷ್ಟು ಹೈಜಿನಿಕ್ಕಾಗಿ ನಾವು ಮಣ್ಣು ಮುಟ್ಟಬಾರ್ದು, ಚಪ್ಪಲಿ ಹಾಕ್ಕೊಂಡು ಓಡಾಡಬೇಕು, ಹಾಗೆ ಹೀಗೆ ಅಂತೇಳಿ ಎಷ್ಟು ನಾವು ಕೇರ್ ತಗೊಳ್ತಾ ಹೋಗ್ತೀವಿ ಅಷ್ಟೇ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಆರಾಮಾಗಿ ಪ್ರಕೃತಿಗೆ ನಾವು ಸಂಪರ್ಕ ಹೊಂದಿ ಕೆಲವೊಂದು ಸಾರಿ ನಾವು ಇರಲೇಬೇಕಾಗತ್ತೆ. ಪ್ರಕೃತಿಯ ವಿನಃ ಮನುಷ್ಯ ಶೂನ್ಯ. ಪ್ರಕೃತಿ ಇರಬೇಕು. ಪ್ರಕೃತಿಯೇ ನಮಗೆ ಎಲ್ಲವನ್ನು ಕೊಡುತ್ತೆ. ಹಾಗೆ ಅದು ನಮ್ಮನ್ನು ಹೀಲ್ ಮಾಡುವ ಗುಣವನ್ನು ಹೊಂದಿದೆ. ಹಾಗೆ ಅದು ನಮಗೆ ದೈಹಿಕ ಮಾನಸಿಕ ಶಕ್ತಿಯನ್ನು ಕೊಡುತ್ತೆ. ಅದನ್ನು ಅರ್ಥ ಮಾಡ್ಕೊಂಡವರಿಗೆ ಮಾತ್ರ ಅದು ಗೊತ್ತಾಗುತ್ತೆ. ನಿಮಗೂ ಕೂಡ ಅದರ ಅರಿವಿದೆ ಅಂತೇಳಿ ಅಂದ್ಕೊಳ್ತೀನಿ. ಯಾಕಂದರೆ ನೀವು ಕೂಡ ಹಿಂದೆ ನಿಮ್ಮ ತಂದೆ ತಾಯಿ ಹತ್ರ ಈ ರೀತಿ ನಿಮ್ಮ ಅಜ್ಜಿ ಮನೆಗೆ ಹೋಗಿದಾಗ ಈ ರೀತಿ ಒಂದು ಅನುಭವನ ಹೊಂದಿದ್ದೀರಾ. ಹಾಗಾಗಿ ಇದು ನಿಮಗೆ ಫೀಲ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಮಳೆಗಾಲದಲ್ಲಿ ಸುವರ್ಣಗಡ್ಡೆ ಒಂದು ಗಿಡಗಳನ್ನ ನೆಟ್ಟಿದ್ವಲ್ವ, ಆ ಗಡ್ಡೆಗಳು ಇಷ್ಟಿಷ್ಟು ದೊಡ್ಡವು ಆಗಿದ್ದಾವೆ. ಇವಾಗ ತೆಗೆದಿಟ್ಕೊಂಡ್ಬಿಡ್ತೀವಿ. ಮತ್ತು ಅದರಲ್ಲಿ ಸಣ್ಣ ಪುಟ್ಟ ಸೈಡಿಗೆ ಮೊಳಕೆ ಬಂದಿರುತ್ತಲ್ಲ, ಆ ಸಣ್ಣ ಸಣ್ಣ ಗಡ್ಡೆಗಳನ್ನ ಮತ್ತೆ ಅಲ್ಲೇ ಹಾಕಿ ಬಿಟ್ಬಿಡ್ತೀವಿ. ಇವೆಲ್ಲ ನಾವು ದಿನನಿತ್ಯ ಪಲ್ಯ ಮಾಡ್ತೀವಿ. ನನ್ನ ಮಗ ಅದನ್ನು ಅಗಿಲಿಕ್ಕೆ ಹೋಗಿ ಅರ್ಧ ಆ ಗಡ್ಡೆನ ಸಿಗಳು ಹಾಕ್ಬಿಟ್ಟಿದ್ದಾನೆ. ಅವನಿಗಂತೂ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ. ಭಾನುವಾರ ಈ ಸಣ್ಣ ಸಣ್ಣ ಗಡ್ಡೆ ಇದ್ದಾವಲ್ವ ಅವನ ಕೈಯಲ್ಲಿ, ಅವುಗಳನ್ನು ಮತ್ತೆ ನಾವು ಅಲ್ಲೇ ಹಾಕಿ ಸೈಡಿಗೆ ಬಿಟ್ಬಿಡ್ತೀವಿ. ಅವು ಮತ್ತೆ ಮಳೆಗಾಲ ಬಂದಾಗ ಚಿಗುರ್ತವೆ. ಇಷ್ಟೇ, ಅದಕ್ಕೆ ಮತ್ತೇನು ನಾವು ಮಾಡೋದಿಲ್ಲ. ಯಾವಾಗಾದರೂ ಸ್ವಲ್ಪ ಸಗಣಿ ಗೊಬ್ಬರ, ಇಲ್ಲಾಂದರೆ ದೇವ್ರ ಪೂಜೆ ಹೂಗಳಾಗಿರ್ಬೋದು, ಇಲ್ಲ ಮತ್ತು ಹೊಸ ಮಣ್ಣನ್ನು ಒಂದೊಂದು ಸಾರಿ ತಂದು ಹಾಕ್ತಾ ಇರ್ತೀವಿ. ಇಲ್ಲಾಂದರೆ ಸ್ವಲ್ಪ ಎಲೆ ದರಗಳು ಈ ರೀತಿ ಇರುತ್ತಲ್ಲ ಅದನ್ನೆಲ್ಲ ತಂದು ಅದಕ್ಕೆ ಹಾಕ್ತಾ ಇರ್ತೀವಿ. ಅದು ಗೊಬ್ಬರವಾಗ್ತಾ ಇರುತ್ತೆ. ಮತ್ತು ಹೊಸದಾಗಿ ಕೆಮಿಕಲ್ ಯುಕ್ತವಾದ ಗೊಬ್ಬರಗಳನ್ನೇನು ನಾನು ಬಳಸೋದಿಲ್ಲ. ತೆಂಗಿನ ನಾರಿರುತ್ತಲ್ಲ, ತೆಂಗಿನ ಚಿಪ್ಪಿರುತ್ತಲ್ಲ, ಅದನ್ನು ಈ ಥರ ಎಲ್ಲ ಬೂದಿ ಒಲೆಯಲ್ಲಿ ಅಡುಗೆ ಮಾಡಿದ್ದು ಈ ರೀತಿ ಬೂದಿಗಳನ್ನೆಲ್ಲ ನಾನು ಹಾಕ್ತಾ ಇರ್ತೀನಿ. ಹಾಗೆ ಅರಿಶಿನ ಇಲ್ಲಿ ತುಂಬ ಬೆಳೆಸಿದ್ದೆ ನಾನು. ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ನೀವು ನೋಡಿದ್ದೀರಾ. ಅರಿಶಿನದ ಕಡುಬನ್ನು ಮಾಡಿದ್ದೀನಿ, ಈ ರೀತಿ ತೋರಿಸಿದ್ದೀನಿ. ಈಗಾಗಲೇ ಅದು ಒಣಗಿದೆ. ಈಗ ಅರಿಶಿನ ತೆಗೆದುಬಿಡ್ತೀವಿ. ತೆಗೆದು ಅದನ್ನು ಚೆನ್ನಾಗಿ ತೊಳೆದು ನಾನು ಸಣ್ಣದಾಗಿ ಹೆಚ್ಚಿ ಅದನ್ನು ಒಣಗಿಸಿ ನಂತರ ಪುಡಿ ಮಾಡಿ ವರ್ಷ ಇಡೀ ಬಳಸ್ತೀನಿ. ಹಾಗೆ ದೇವರ ಪೂಜೆಗೆ ನಾನು ಇದೇ ಅರಿಶಿನವನ್ನು ಬಳಸೋದು, ಹೊರಗಡೆ ತರಿಸೋದಿಲ್ಲ. ಹಾಗೆ ಈ ಸರಿ ಮಾತ್ರ ಒಂದು ಹರಕೆ ಮಾಡಿಕೊಂಡಿದ್ದೆ. ದ್ವಿಮುಖಿ ಚಾಮುಂಡೇಶ್ವರಿ ಅಂತ ಹೇಳಿ ಒಂದು ದೇವಸ್ಥಾನ ಇದೆ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ ಹರಕೆ ತೀರಿಸ್ಬೇಕಾದ್ರೆ. ಅಮ್ಮ ನನಗೆ ತುಂಬ ಇಷ್ಟ, ಯಾವಾಗಲೂ ಹೋಗ್ತಾ ಇರ್ತೀನಿ. ಏನು ಮೈಸೂರು ಅರಮನೆ ಇದೆಯಲ್ಲ ಚಾಮುಂಡೇಶ್ವರಿ, ಆ ಅಮ್ಮ ಅವರು ಮೈಸೂರು ರಾಜರೇ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದು. ಇಲ್ಲಿ ಜೋಗ ಫಾಲ್ಸ್ ಹತ್ರ ಇದೆ. ನಿಮ್ಮನ್ನು ನಾನಲ್ಲಿ ಒಂದು ಸರಿ ತೋರಿಸ್ತೀನಿ ನಿಮಗೆ ಆ ಮಂದಿರ. ನಾನು ಸಾಕಷ್ಟು ಬಾರಿ ಹೋಗಿದ್ದೀನಿ, ತೋರಿಸ್ತೀನಿ. ನಿಮಗೆ ಅನಿಸುತ್ತೆ ಅದು ಒಂದೇ ಶಿಲೆ, ಒಂದೇ ಕಲ್ಲಲ್ಲಿ ಎರಡು ಕಡೆ ಮುಖ ಬರೋ ಹಾಗೆ ಕೆತ್ತನೆಯನ್ನು ಮಾಡಿದ್ದಾರೆ. ಆ ಅಮ್ಮನಿಗೆ ಅರಿಶಿನವನ್ನು ತಂದು ಅರ್ಪಿಸ್ತೀನಿ, ಸೇವೆ ಮಾಡ್ತೀನಿ ಅಂತೇಳಿ ಹೇಳ್ಕೊಂಡಿದ್ದೀನಿ. ಸ್ನೇಹಿತರೆ, ನಾನು ಗುರುವನ್ನು ತುಂಬ ನಂಬ್ತೀನಿ. ಅವರ ಮಾರ್ಗದರ್ಶನದೊಂದಿಗೆ ನಾನು ನಡೆಯೋದು. ಹಾಗೆ ನಾನು ಯಾವುದೇ ದೇವರನ್ನು ನಂಬಲ್ಲ ಅಂತೇಳಿ ಎಲ್ಲ ದೇವರನ್ನು ನಾನು ನಂಬ್ತೀನಿ, ಭಕ್ತಿಯಿಂದ ಕೈ ಮುಗಿತೀನಿ. ಹಾಗೆ ನಾನು ಇಷ್ಟಪಡೋ ದೇವರುಗಳಲ್ಲಿ ಸಿಕ್ಕಾಪಟ್ಟೆ ದೇವರಿದ್ದಾವೆ. ಸೂರ್ಯ ದೇವರು ಇಷ್ಟ ನನಗೆ, ಚಂದ್ರನೂ ಇಷ್ಟ, ನಕ್ಷತ್ರಗಳನ್ನು ನೋಡ್ತೀನಿ, ಆಕಾಶನೂ ನೋಡ್ತೀನಿ, ಭೂಮಿನೂ ನೋಡ್ತೀನಿ. ಒಟ್ಟಾರೆಯಾಗಿ ನನ್ನ ಬಗ್ಗೆ ನಿಮಗಾಗಲೇ ಗೊತ್ತಿದೆ. ನಾನು ಪ್ರಕೃತಿಯ ಜೊತೆ ತುಂಬ ಕನೆಕ್ಷನನ್ನು ಹೊಂದಿದ್ದೀನಿ. ಹಾಗೆ ಟ್ಯಾರೋ ರೀಡಿಂಗಲ್ಲಿ ಕೂಡ ನಾನು ನಿಮಗೆ ಅನೇಕ ರೀತಿಯ ದೋಷಗಳಿಂದ ಹೊರಗೆ ಬರಲಿಕ್ಕೆ ಈ ರೀತಿ ಒಂದು ಪ್ರಕೃತಿಯ ಜೊತೆ ಕನೆಕ್ಟ್ ಆಗಿ ಅಂತ ಹೇಳಿ ಸಜೆಷನ್ ಕೂಡ ಕೊಡ್ತಾ ಇರ್ತೀನಿ. ಹಾಗೆ ನಾನು ಕೆಲಸದವ್ರ ಹತ್ರ ಕೆಲಸ ಮಾಡಿಸೋದೇನು ದೊಡ್ಡದಲ್ಲ, ಆದರೆ ನಾನು ಕೆಲಸ ಮಾಡಿದಾಗಲೇ ನನಗೆ ಆ ಒಂದು ಎನರ್ಜಿ ನನ್ನ ಕಡೆ ಬರೋದು. ಹಾಗಾಗಿ ನಾನು ಮನೆ ಕೆಲಸ ಆಗಿರ್ಬೋದು, ಅಡುಗೆ ಕೆಲಸ ಆಗಿರ್ಬೋದು, ಒಂದಿಷ್ಟು ಗಿಡ ಬೆಳೆಸೋದು, ಅದನ್ನು ತೆಗೆಯೋದು, ಈ ರೀತಿ ಕೆಲಸಗಳನ್ನು ನಾನು ಮಾಡ್ತಾ ಇರ್ತೀನಿ. ಯಾಕಂದರೆ ಆ ಎನರ್ಜಿಗೆ ನಾನು ಕನೆಕ್ಟ್ ಆಗಬೇಕು. ಆಗ ನನ್ನಲ್ಲಿ ಏನೋ ಒಂದು ರೀತಿಯಲ್ಲಿ ಶಕ್ತಿ ರೀಚಾರ್ಜ್ ಮಾಡಿಕೊಂಡ ಅನುಭವ. ಎಲ್ಲ ಕೆಲಸವನ್ನು ಬೇರೆಯವ್ರ ಹತ್ರ ಮಾಡಿಸಿ ನಾನು ಅಷ್ಟೇ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನನ್ನ ಕೆಲಸ ಆಯಿತು, ವಿಡಿಯೋ ಆಯಿತು, ಎಡಿಟ್ ಆಯಿತು, ಟ್ಯಾರೋ ರೀಡಿಂಗ್ ಆಯಿತು ಅಂತ ಹೇಳಿ ನಾನೇನಾದರೂ ಫೋನ್ ಮಾಡಿದವರಿಗೆ ಸಜೆಷನ್ ಕೊಡೋದಾಗಿರ್ಬೋದು ಮಾಡ್ತಾ ಕೂತ್ಬಿಟ್ರೆ ನನಗೆಲ್ಲೋ ಒಂದು ರೀತಿಯಲ್ಲಿ ಆಲಸ್ಯ ಮನೆ ಮಾಡಿದ ಹಾಗೆ ಆಗ್ಬಿಡುತ್ತೆ ನನ್ನ ಮನಸ್ಸಲ್ಲಿ. ಹಾಗಾಗಿ ನಾನು ನನ್ನ ಕೆಲಸಗಳನ್ನು ನಮ್ಮ ಮನೆಯ ಕೆಲಸ, ಕುಟುಂಬದ ಕೆಲಸಗಳನ್ನು ನಾನೇ ಮಾಡ್ತಾ ಇರ್ತೀನಿ. ಅದರಿಂದ ನನಗೇನಾಗುತ್ತೆ ಅಂದರೆ ನನಗೆ ಎಲ್ಲೋ ಒಂದು ರೀತಿಯಲ್ಲಿ ಶಕ್ತಿಯನ್ನು ರೀಚಾರ್ಜ್ ಮಾಡ್ಕೊಳ್ಳೋ ಹಾಗೆ ಅನಿಸುತ್ತೆ. ಹಾಗಾಗಿ ನಾನು ಯಾವಾಗಲೂ ನನ್ನ ಕೆಲಸಗಳನ್ನು ನಾನು ಮಾಡ್ಕೊಳ್ಳೋ ಅಭ್ಯಾಸವನ್ನು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈ ರೀತಿ ನೋಡಿ ಅರಿಶಿನವನ್ನು ಸಂಪೂರ್ಣವಾಗಿ ತೆಗಿತಾ ಇದ್ದೀವಿ. ನಂತರ ಮತ್ತೆ ಅದೇ ಜಾಗವನ್ನು ಪೂರ್ಣವಾಗಿ ಆ ಹುಲ್ಲನ್ನೆಲ್ಲ ತೆಗೆದು ಮತ್ತೆ ಅಲ್ಲಿ ಮಡಿ ಥರ ಮಾಡಿ ಆ ಮಡಿ ಒಳಗೆ ಮತ್ತೆ ಇದರಲ್ಲೇ ಬರುವ ಸಣ್ಣ ಸಣ್ಣ ಅರಿಶಿಣದ ಕೊಂಬುಗಳನ್ನು ಕಿತ್ತು ಅದನ್ನು ಹೀಗೆ ಹಾಕಿ ಇಟ್ಬಿಡ್ತೀವಿ. ಮಳೆಗಾಲ ಬರ್ತಿದ್ದ ಹಾಗೆ ಮತ್ತೆ ಅರಿಶಿಣದ ಗಿಡ ಬೆಳೀಲಿಕ್ಕೆ ಶುರುವಾಗುತ್ತೆ. ಈ ರೀತಿಯಾಗಿ ಒಂದು 10 kg, ಒಂದೊಂದು ಸರಿ 8 kg ಈ ರೀತಿಯೆಲ್ಲ ನನಗೆ ಅರಿಶಿಣ ಸಿಗುತ್ತೆ. ಅದನ್ನು ಹೆಚ್ಚಿ ಒಣಗಿಸ್ಕೊಂಡ್ಬಿಡ್ತೀನಿ. ಅದನ್ನು ಪುಡಿ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀವಿ. ವರ್ಷ ಇಡೀ ಸಾಕು ನಮಗೆ, ಮತ್ತು ಪೂಜೆಗೂ ಇದಕ್ಕೂ ಸಾಕಾಗುತ್ತೆ. ಆದರೆ ದ್ವಿಮುಖಿ ಚಾಮುಂಡೇಶ್ವರಿ ಅಮ್ಮನವರಿಗೂ ಕೂಡ, ಎರಡೂ ಮೂರ್ತಿಗಳಿಗೂ ಕೂಡ ಅರಿಶಿಣವನ್ನು ಹಚ್ಚಲಿಕ್ಕೆ ಈ ಸರಿ ಅರಿಶಿಣವನ್ನು ಕೊಡ್ತೀನಿ ಅಂತೇಳಿ ಮನಸ್ಸಲ್ಲೇ ಅಂದ್ಕೊಂಡು ಬಂದಿದ್ದೆ. ಕೊಡೋಕ್ಕಾಗಿಲ್ಲ. ಈಗ ಎಲ್ಲ ಅರಿಶಿಣ ಪುಡಿಯನ್ನು ಎಲ್ಲ ನಾನು ಮಾಡಿಕೊಂಡು ನಂತರ ತಗೊಂಡೋಗಿ ಅಮ್ಮನಿಗೆ ಕೊಟ್ಟು ಬರ್ತೀನಿ. ಆಗ ಆ ಅಮ್ಮನ ಬಗ್ಗೆ ನಿಮಗೆ ಸಾಕಷ್ಟು ವಿವರಣೆಯನ್ನು ಕೊಡ್ತೀನಿ. ತುಂಬ ಮಹಿಮಾನ್ವಿತ ಶಕ್ತಿಯುಳ್ಳ ದೇವಿಯಾಗಿದ್ದಾರೆ ಚಾಮುಂಡೇಶ್ವರಿ, ದ್ವಿಮುಖಿ ಚಾಮುಂಡೇಶ್ವರಿ ಅಂತ ಹೇಳಿ. ನಾನು ಆ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೀನಿ. ಹಿಂದೆ ನಾನು ಶ್ರೀ ಚಾನಲರಿಗೆ ಒಂದು ವಿಡಿಯೋನ ಹಾಕಿದ್ದೀನಿ. ಅದರಲ್ಲಿ ಆ ಅಮ್ಮನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸಾಧ್ಯವಾದರೆ ಅದೇ ಒಂದು ವಿಡಿಯೋದ ಒಂದು ಪೋಸ್ಟನ್ನು ನಾನು ಎಂಡಲ್ಲಿ ನಿಮಗೆ ತೋರಿಸ್ತೀನಿ, ಅಮ್ಮ ಹೇಗಿದ್ದಾರೆ ಅಂತ ಹೇಳಿ.
ನನ್ನ ವಿಡಿಯೋಗಳಲ್ಲಿ ನಿಮಗೆ ಉಪಯುಕ್ತವಾದ ಮಾಹಿತಿಯನ್ನೇ ಕೊಡ್ತೀನಿ. ಅದರ ಜೊತೆಗೆ ಕೆಲವೊಂದು ದೇವಸ್ಥಾನಗಳಿಗೂ ನಾವೆಲ್ಲರೂ ಸೇರಿ ಹೋಗಿ ದರ್ಶನವನ್ನು ಮಾಡಿಕೊಂಡು ಆ ಮಹಿಮೆಯನ್ನು ತಿಳ್ಕೊಳ್ತಾ ಹೀಗೆ ಮುಂದೆ ಸಾಗೋಣ. ಏನಿದೆ ಸ್ನೇಹಿತರೆ, ಇರೋದೊಂದಿನ ಸಾಯೋದೊಂದಿನ ಅಲ್ವಾ? ಒಬ್ರಿಗೆ ಒಳ್ಳೆಯದನ್ನು ಮಾಡಿದರೆ ಖಂಡಿತವಾಗಿ ನಮಗೆ ಒಳ್ಳೆಯದೇ ಆಗುತ್ತೆ. ಅವರಿಂದನೇ ಆಗಬೇಕು ಅಂತ ಏನಿಲ್ಲ, ಅದು ಯಾರದ್ದೋ ಮೂಲಕ ಆಗೇ ಆಗುತ್ತೆ. ಹಾಗಾಗಿ ಕೆಲವೊಂದು ಸರಿ ನೀವು ಅಂದ್ಕೊಳ್ತೀರಲ್ವಾ, ನಾನು ಯಾರಿಗೆಲ್ಲ ಎಷ್ಟೆಲ್ಲ ಒಳ್ಳೇದು ಮಾಡಿದೆ, ಒಳ್ಳೆಯದೇ ಬಯಸಿದೆ, ನಂಗೆ ತುಂಬ ಮೋಸ ಮಾಡಿಬಿಟ್ರು, ಹೇಗೆಲ್ಲ ಆಯಿತು ನನ್ನ ಜೀವನದಲ್ಲಿ, ನಾನು ಯಾರನ್ನು ನಂಬಾರ್ದು ಅಂತೇಳಿ ನಾವು ಅಂದ್ಕೊಳ್ತೀವಲ್ವ. ಅದು ತಪ್ಪು. ಯಾಕಂದರೆ ಅದು ಏನು ಆಗಬೇಕಾಗಿತ್ತೋ ಆಗಿತ್ತೋ, ಅದು ಕರ್ಮ. ನಾವು ಅಲ್ಲೊಂದು ಪಾಠ ಕಲಿಬೇಕಾಗಿತ್ತು, ಅಲ್ಲಿ ಅದಕ್ಕೋಸ್ಕರ ಆ ಒಂದು ಸಂದರ್ಭ ಎದುರಾಗಿತ್ತು. ಹಾಗೆ ಇಲ್ಲ ಅಲ್ಲೊಂದು ನಾವು ತಿರುವು ತಗೊಂಡು ಮುಂದೆ ಹೋಗಬೇಕಾಗಿತ್ತು. ಹಾಗಾಗಿ ಅಲ್ಲಿ ಆ ಒಂದು ಅವ್ರ ಜನರಾಗಿರ್ಬೋದು, ಆ ವಿಚಾರ ಆಗಿರ್ಬೋದು, ನಮ್ಮಿಂದ ದೂರ ಹೋಗಬೇಕಾಗಿತ್ತು. ಹಾಗಾಗಿ ಅದು ನಮ್ಮ ಜೀವನದಲ್ಲಿ ನಡೆದಿರುತ್ತೆ. ಅಷ್ಟು ಬಿಟ್ಟರೆ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಅಂತಾರಲ್ಲ, ಹಾಗೆ ಎಲ್ಲದಕ್ಕೂ ಒಂದು ತಿರುವಿದೆ. ಭಗವದ್ಗೀತೆಯಲ್ಲಿ ಎಷ್ಟು ದೊಡ್ಡ ಸಾರ ಅಡಗಿದೆ ಅಂದರೆ, ನಮ್ಮ ಇಡೀ ಜೀವನದ ಒಂದು ವ್ಯಥೆಗಳು ಏನಿದಾವಲ್ವ, ಅದಕ್ಕೆಲ್ಲದಕ್ಕೂ ಒಂದು ಕಾರಣ ಇದೆ, ಸಂತೋಷಕ್ಕೂ ಒಂದು ಕಾರಣ ಇದೆ ಅಂತೇಳಿ ಆ ಭಗವದ್ಗೀತೆ ನಮಗೆ ಸಾರಿ ಹೇಳುತ್ತೆ. ಹೇಗೆ ಅಂದರೆ ನೋಡಿ, ಶ್ರೀಕೃಷ್ಣ ಪಾಂಡವರ ಜೊತೆಗಿದ್ದರು, ಆದರೂ ಕೂಡ ಜೀವನದಲ್ಲಿ ಏಳು ಬೀಳು ನೋವು ಎಲ್ಲವನ್ನ ಎದುರಿಸಿದರು. ಯಾಕೆ ಹೇಳ್ರಿ, ಆ ದೇವರೇ ಜೊತೆಗಿದ್ದರು. ಅವರು ಅಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗಿತ್ತು ಅಂದರೆ ಅದು ಒಂದು ಕರ್ಮ ಆಗಿತ್ತು. ಹಾಗೆ ಕೆಲವು ಪಾಠಗಳನ್ನು ಕಲಿಬೇಕಾಗಿತ್ತು. ಹಾಗೆ ಅವರು ಗಟ್ಟಿಯಾಗಬೇಕಾಗಿತ್ತು. ಅಂದರೆ ಅವ್ರ ಜೀವನದಲ್ಲಿ ಅವರು ಮುಂದೆ ಯಾವೆಲ್ಲ ಒಂದು ತಿರುವನ್ನು ತಗೊಳ್ಬೇಕಾಗಿತ್ತಲ್ಲ, ಏನೆಲ್ಲ ಪಡ್ಕೊಳ್ಬೇಕಾಗಿತ್ತು, ಮಾಡಬೇಕಾಗಿತ್ತು, ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿತ್ತು, ಅದಕ್ಕೆ ಈ ಎಲ್ಲ ಅವಮಾನ, ನಿಂದನೆ, ಹಿಂಸೆಗಳನ್ನು ಅವರು ಅನುಭವಿಸಲೇಬೇಕಾಗಿತ್ತು. ಆಡೋ ಜನರ ಬಾಯಿಗೆ ಸಿಕ್ಕು ಕೆಲವೊಂದು ಸಾರಿ ನಮ್ಮ ಭಗವದ್ಗೀತೆ ಎಲ್ಲೋ ಒಂದು ರೀತಿಯಲ್ಲಿ ಕೆಟ್ಟದಾಗಿ ಬಿಂಬಿಸ್ತಾರೆ. ಆದರೆ ಅದರ ಸಾರ, ಮೂಲ ಸಾರ ನಮ್ಮ ಇಡೀ ಜೀವನದ ಒಂದು ಅರ್ಥಕ್ಕೆ ಕಾರಣವಾಗಿರುತ್ತೆ ಅಷ್ಟೇ. ಶ್ರೀಕೃಷ್ಣ, ಶ್ರೀರಾಮ, ನಾನು ನಂಬಿರುವ ಸಾಯಿಬಾಬಾ ಎಲ್ಲರೂ ಕೂಡ ಕಷ್ಟಗಳನ್ನು ಎದುರಿಸಿದಾರಲ್ವ. ಅವರನ್ನು ನಿಂದಿಸಿದ್ದಾರೆ, ತುಂಬ ಜನ ಆಡ್ಕೊಂಡಿದ್ದಾರೆ. ಆದರೂ ಕೂಡ ಅವರು ಆಡ್ಕೊಂಡ್ರು ಅಂತ ಹೇಳಿ ಆ ತಕ್ಷಣ ತನ್ನಲ್ಲಿ ಶಕ್ತಿ ಇದೆ ಅಂತೇಳಿ ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ಬಾಬಾ ಆಗಿರ್ಬೋದು ಶಾಪ ಕೊಟ್ಟು ಅವ್ರನ್ನ ಅಳಿಸಿ ಹಾಕಿದ್ರ? ಇಲ್ಲ ತಾನೇ. ಯಾಕೆ ಹೇಳ್ರಿ, ಈ ಸೃಷ್ಟಿ ಅವರಾಗಿದ್ದಾರೆ. ಅಲ್ಲಿಗೆ ನಮ್ಮ ತಂದೆ ತಾಯಿ, ಮೂಲ ತಂದೆ ತಾಯಿ ಅವರೇ ಆಗಿರ್ತಾರೆ. ಅವರ ಅಂಶ ನಾವಾಗಿರ್ತೀವಿ. ನಾವು ತಪ್ಪು ಮಾಡಿದ ತಕ್ಷಣ ನಮ್ಮನ್ನು ಸಾಯಿಸೋದಿಲ್ಲ. ಈಗ ನಮ್ಮ ಮಕ್ಕಳು ತಪ್ಪು ಮಾಡಿದ್ರು ಅಂದರೆ ನಾವು ಸಾಯಿಸ್ಬಿಡ್ತೀವ? ಇಲ್ಲ ತಾನೇ. ಅವರನ್ನು ತಿದ್ದುತ್ತೀವಿ, ಬುದ್ಧಿ ಹೇಳ್ತೀವಿ, ಅವರನ್ನು ಮುಂದಿನ ಒಂದು ಒಳ್ಳೆಯ ಜೀವನಕ್ಕೆ ಸಮರ್ಥರನ್ನಾಗಿಸ್ತೀವಿ, ವಿದ್ಯಾಭ್ಯಾಸ ಕೊಡ್ತೀವಿ, ಈ ರೀತಿ ಎಲ್ಲ ಮಾಡ್ತೀವಿ ಅಂದಮೇಲೆ ಆ ಭಗವಂತನೂ ಕೂಡ ನಮಗೆ ಅದೇ ರೀತಿಯ ಅವಕಾಶಗಳನ್ನು, ಮಾರ್ಗದರ್ಶನವನ್ನು ಹಂತ ಹಂತವಾಗಿ ಗುರುವಿನ ರೂಪದಲ್ಲಿ, ಹೀಗೆ ತಂದೆ ತಾಯಿಯ ರೂಪದಲ್ಲಿ, ಯಾವುದೋ ಒಂದು ವಂಚನೆಯ ರೂಪದಲ್ಲಾಗಿರ್ಬೋದು, ಒಂದು ಕಷ್ಟದ ರೂಪದಲ್ಲಾಗಿರ್ಬೋದು, ಒಂದು ಸಂತೋಷದ ರೂಪದಲ್ಲಾಗಿರ್ಬೋದು, ಕೆಲವೊಂದು ಜನರ ಒಂದು ನಿಂದನೆ, ಹಿಂಸೆಗಳ ಮೂಲಕ ಆಗಿರ್ಬೋದು, ಪರಿಪರಿಯಾಗಿ ನಮಗೆ ಒಂದು ಒಳ್ಳೆಯದರ ಕಡೆ ಕರ್ಕೊಂಡು ಹೋಗೋದ್ರ ಜೊತೆಗೆ ನಮ್ಮನ್ನು ಗಟ್ಟಿಯಾಗಿಸ್ತಾರೆ. ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ನಮಗೆ ತಿಳಿಸ್ತಾರೆ. ಹಾಗೆ ನೀನು ನನ್ನದೇ ಅಂಶ ಆಗಿದೆಯಾ, ನಿನ್ನಲ್ಲಿ ನನ್ನದೇ ಆದ ಶಕ್ತಿಗಳಿದ್ದಾವೆ, ಅವುಗಳನ್ನು ಜಾಗೃತಗೊಳಿಸು, ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತೇಳಿ ನಿನ್ನನ್ನು ನೀನು ದುರ್ಬಲತೆಗೆ ಜಾರಿಸ್ಕೊಳ್ಬೇಡ ಅನ್ನೋ ರೀತಿಲಿ ನಮಗೆ ಹಂತ ಹಂತವಾಗಿ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ. ಕೆಲವೊಂದು ಸಾರಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳದೆ ಕುಗ್ಬಿಡ್ತೀವಿ, ದುರ್ಬಲತೆಗೆ ಜಾರಿಬಿಡ್ತೀವಿ. ನನ್ನ ಜೀವನದಲ್ಲಿ ನನಗೆ ಯಾಕೆ ಹೀಗಾಗ್ತಾ ಇದೆ, ನನ್ನ ಹಣೆ ಬರನೇ ಸರಿ ಇಲ್ಲ ಅಂತೇಳಿ ನಾವು ಈ ರೀತಿ ಅಂದ್ಕೊಂಡಾಗ ಅದೇ ಎನರ್ಜಿಗೆ ನಾವು ಕನೆಕ್ಟ್ ಆಗ್ತೀವಿ. ಪ್ರತಿಯೊಂದು ವಿಚಾರ, ಪ್ರತಿಯೊಂದು ವಸ್ತುವಲ್ಲೂ ಎನರ್ಜಿ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಏನು ಬಯಸ್ತೀವೋ ಅದು ನಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಒಳ್ಳೆಯದೇ ಆಗುತ್ತೆ, ನನ್ನಿಂದ ಸಾಧ್ಯ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ ಅಂದರೆ ನಮ್ಮಿಂದ ಅದು ಆಗೇ ಆಗುತ್ತೆ. ನನ್ನಿಂದ ಆಗಲ್ಲ, ಅವ್ರು ಹಾಗನ್ಬೋದಾ, ಇಲ್ಲ ಇವ್ರು ಹೀಗೆ ಆಡ್ಕೊಳ್ತಾರಾ, ಆಗೋದೇ ಇಲ್ಲ ಬಿಡು, ಯಾರ ಬೆಂಬಲ, ಒಂದು ಹಣ ಇಲ್ಲದೆ ಇದ್ದರೆ ನಾನು ಇಲ್ಲೇನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನಾವು ಒಪ್ಕೊಂಡ್ರೆ ಖಂಡಿತವಾಗಿ ನಮ್ಮಿಂದ ಏನೂ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಎಲ್ಲವೂ ಇಲ್ಲಿ ಒಂದು ಶಕ್ತಿ, ಒಂದು ಎನರ್ಜಿಯ ಮೇಲೆ ನಿಂತಿದೆ. ಅದನ್ನು ನಾವು ಹೇಗೆ ನಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಮಾಡ್ಕೊಳ್ತೀವೋ ಅದೇ ರೀತಿ ನಮ್ಮ ಜೀವನದಲ್ಲಿ ಕೆಲವು ತಿರುವುಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಸ್ನೇಹಿತರೆ. ಈಗ ನನ್ನ ಜೀವನದ ಒಂದು ಸತ್ಯ ಘಟನೆಯನ್ನು ವಿವರಿಸ್ತೀನಿ. ನನಗೆ ಸಣ್ಣವಳಿದ್ದಂಗಿಂದನೂ ಹೂವು ಅಂದರೆ ತುಂಬ ಇಷ್ಟ ಸ್ನೇಹಿತರೆ. ಹಾಗೆ ಕತ್ತಲು ಅಂದ್ರೂ ಭಯ, ಹಾಗೆ ಮನೇಲಿ ಒಬ್ಬಳೇ ಇರೋದು ಅಂದ್ರೂ ಭಯ. ಅಂದರೆ ಈ ರೀತಿ ನನಗೆ ಭಯ ಇತ್ತು. ಆದರೆ ಹೂವು ಅಂದರೆ ನನಗೆ ತುಂಬ ಇಷ್ಟ. ಆದರೆ ನೋಡಿ, ನಮಗೆ ಏನಾದರೂ ಬೇಕು ಅಂತ ಹೇಳಿ ನಾವು ಇಷ್ಟಪಟ್ಟಿದ್ದನ್ನು ನಾವು ಪಡ್ಕೊಳ್ಬೇಕು ಅಂದಾಗ ಆ ಭಯ ಇರೋದೇ ಇಲ್ಲ ಅಂತಾರಲ್ಲ, ಅದು ಸತ್ಯವಾದ ಮಾತು. ನಾನು ಶಾಲೆಗೆ ಹೋಗಬೇಕಾದ್ರೆ ತುಂಬ ಚಿಕ್ಕವಳೆ, ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಈ ವಯಸ್ಸಲ್ಲೇ ನನಗೆ ಅತೀವ ಹೂವಿನ ಮೇಲೆ ಹುಚ್ಚಿತ್ತು. ಯಾರದ್ದಾದ್ರೂ ಮನೆ ಹತ್ರ ಅಂದರೆ ಶಾಲೆಗೆ ಹೋಗೋ ಸಂದರ್ಭದಲ್ಲಿ, ಆಗಿನ ಕಾಲದಲ್ಲಿ ಶಾಂತವಾದ ವಾತಾವರಣ, ಒಟ್ಟಾರೆಯಾಗಿ ಇಷ್ಟೆಲ್ಲ ಗೌಜಿರಲಿಲ್ಲ, ಒತ್ತಡನೂ ಇರಲಿಲ್ಲ. ಯಾರ್ದಾರು ಮನೆ ಬಾಗಿಲಲ್ಲಿ ಒಂದು ಹೂ ಕಿತ್ಕೊಂಡ್ರು ಏನೂ ಅಂತಿರಲಿಲ್ಲ. ಈಗ ಅದನ್ನೇ ದೊಡ್ಡದಾಗಿ ಏನೇನೋ ಮಾಡಿ ತೋರಿಸ್ಬಿಡ್ತಾರೆ. ನಾನು ಯಾಕೆ ಈ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನನ್ನಿಂದ ಆಗೋದಿಲ್ಲ ಅಂದರೆ ಆಗೋದಿಲ್ಲ, ಹಾಗೆ ಆಗುತ್ತೆ ಅಂದರೆ ನಮ್ಮಲ್ಲಿರುವ ಭಯವನ್ನು ತೊರೆದು ಕೂಡ ನಾವು ಆ ಕೆಲಸವನ್ನು ಮಾಡಿರ್ತೀವಿ. ಅದೇ ರೀತಿ ಬೆಳಗ್ಗೆ ದಿನನಿತ್ಯ ಶಾಲೆಗೆ ಹೋಗ್ಬೇಕಾದ್ರೆ ಆ ಹೂವಿನ ಗಿಡಗಳನ್ನು ನೋಡ್ಕೊಂಡು ಹೋಗ್ತಿದ್ದೆ. ಅದರಲ್ಲಿ ತುಂಬ ಹೂವು ಬಿಡ್ತಿದ್ವಲ್ವ, ಅದರಲ್ಲಿ ಇದೇ ಹೂ ಬೇಕು ನನಗೆ, ಇದೇ ಹೂ ಬೇಕು ನನಗೆ ಅಂತೇಳಿ ನೋಡ್ಕೊಂಡು ಹೋಗಿರ್ತಿದ್ದೆ. ಆದರೆ ಆಗಿನ ಕಾಲದಲ್ಲಿ ಬೇಗನೆ ಮಲಗ್ತಿದ್ವಿ ಅಲ್ವಾ, ಯಾರೂ ಇಷ್ಟು ತಡವಾಗಿ ಮಲಗ್ತಿರ್ಲಿಲ್ಲ. ಅಲ್ಲೊಬ್ರು ಮನೆಗೆ ಇಲ್ಲೊಬ್ರು ಮನೆಗೆ ಟಿ ವಿ ಇರ್ತಿತ್ತು, ಅಷ್ಟು ಬಿಟ್ಟರೆ ಎಲ್ಲರ ಮನೆಗೂ ಟಿ ವಿ ಇರಲಿಲ್ಲ ಆವಾಗ. ಹಾಗೆ ಫೋನಂತೂ ಇಲ್ಲೇ ಇಲ್ಲ ಬಿಡ್ರಿ. ಹಾಗಾಗಿ
ಬೇಗನೆ ಊಟ ಮಾಡಿ ಬೇಗನೆ ಮಲಗಿಸ್ಬಿಡ್ತಿದ್ರು, ಬೆಳಗ್ಗೆ ಬೇಗನೆ ಹೇಳ್ತಿದ್ವಿ. ಇದೇ ಒಂದು ಅಭ್ಯಾಸ ಇತ್ತು ಅವಾಗ. ಹಾಗೆ ನಾನು ಅಂದರೆ ಕತ್ಲು ಅಂದರೆ ಹೆದರಿಕೆ, ನನಗೆ ಒಬ್ಬಳಿಗೆ ಇರೋದು ಅಂದರೆ ಇಷ್ಟ ಇಲ್ಲ, ಹೆದರಿಕೆನೂ ಆಗುತ್ತೆ. ಆದರೂ ಕೂಡ ಆ ಹೂವಿನ ಮೇಲೆ ಎಷ್ಟು ಮೋಹ ಇತ್ತು ಅಂದರೆ ನನಗೆ ರಾತ್ರಿ 7 ಗಂಟೆಗೆ ಹೋಗಿ ಅದೇ ಅಂದರೆ ತುಂಬ ದೂರ ಇರಲಿಲ್ಲ ಸ್ಕೂಲು. 1 ಕೇರಿಯಿಂದ 2ನೇ ಕೇರಿ ದಾಟಿದರೆ ನಮ್ಮ ಸ್ಕೂಲ್ ಇತ್ತು. ಅಲ್ಲಿಗೆ ಹೋಗಿ ಆ ಒಂದು ಎದುರುಗಡೆ ಇರೋ ಹೂವನ್ನ ಕಿತ್ಕೊಳ್ಬೇಕು ಅಂಥೇಳಿ 2 ರೌಂಡ್ ಹೊಡಿತಿದ್ದೆ. ಹೂ ಕಿತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಕತ್ಲು, ಇಲ್ಲ ಅವ್ರು ಬಂದುಬಿಡ್ತಾರ ಭಯ. ಆದರೂ ಅಲ್ಲಿ 2 ರೌಂಡ್ ಹೊಡೆದು ಬರ್ತಿದ್ದೆ. ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಅದು ನಮ್ಮಿಂದ ಆಗತ್ತೆ. ಆದರೆ ನಾವೇ ದುರ್ಬಲತೆಯಿಂದ ಜಾರಿದಾಗ ಆಗಲ್ಲ. ಕಳ್ತನನೇ ಮಾಡೋಕ್ಕೆ ನಾನು 2 ರೌಂಡು ನನ್ನ ಭಯವನ್ನು ತೊರೆದು ನಾನು ಅಲ್ಲಿ ಓಡಾಡಿ ಬಂದಿದ್ದೀನಿ ಅಂದರೆ, ಒಳ್ಳೆಯದನ್ನು ನಾನು ಏನಾದರೂ ಮಾಡ್ತೀನಿ ಅಂದಾಗ ನಾನು ಯಾಕೆ ಹೆದರಬೇಕು, ಮುಂದುವರಿಬೇಕು. ಅದಕ್ಕೆ ಆ ಎನರ್ಜಿ ಕನೆಕ್ಟ್ ಆಗುತ್ತೆ. ಭಗವಂತನ ಆಶೀರ್ವಾದ ನಮಗೊಂದು ದಾರಿ ತೋರಿಸುತ್ತೆ ಅನ್ನೋದನ್ನು ನಾನಿಲ್ಲಿ ಸರಳವಾಗಿ ಒಂದು ಉದಾಹರಣೆ ಕೊಡುವ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಆಗೋದಿಲ್ಲ ಅಂದರೆ ಏನೂ ಆಗೋದಿಲ್ಲ. ಯಾರದ್ದಾದ್ರೂ ಸಹಾಯ ಬೇಕು, ನಮ್ಗೆ ಯಾರದ್ದಾದ್ರೂ ಸಪೋರ್ಟ್ ಬೇಕು, ಹಣ ಕೊಟ್ಟು ಸಹಾಯ ಮಾಡೋರು ಯಾರಾದ್ರು ಬೇಕು ಅಂತೇಳಿ ನಾವು ಅಂದ್ಕೊಳ್ತೀವಿ. ಯಾರೂ ಬೇಡ, ನಮ್ಮ ಮನಸ್ಥಿತಿ ದೃಢವಾಗಿ ನಿಂತು ನಾನು ಏನಾದರೂ ಸಾಧನೆ ಮಾಡ್ತೀನಿ, ಭಗವಂತ ನಿನ್ನ ಶರಣದಲ್ಲಿದ್ದೀನಿ, ನೀನೇ ನನಗೆ ಸಹಾಯ ಮಾಡಬೇಕು ಅಂತೇಳಿ ನಾವು ಮುಂದೆ ಹೋದರೆ ಖಂಡಿತ ನಮಗೆ ಅವರು ಸಹಾಯ ಮಾಡ್ತಾರೆ. ಯಾಕಂದರೆ ಆ ಭಗವಂತ ನಮಗೆ ತಂದೆ ತಾಯಿನೇ ಅಲ್ವಾ. ನಮ್ಮ ಮಕ್ಕಳು ಏನಾದರೂ ಒಂದು ಸಣ್ಣದಾಗಿ ಬಿಸ್ನೆಸ್ ಮಾಡ್ತೀವಿ ಅಂದರೆ ನಾವು ಏನಾದರೂ ಅವ್ರಿಗೆ ಸಹಾಯ ಮಾಡ್ತೀವಿ, ಸಾಲನಾದರೂ ಮಾಡಿ ಅವ್ರಿಗೆ ತಕ್ಕೊಡ್ತೀವಿ ನಂಬಿಕೆ ಇಟ್ಟು ಅಲ್ವಾ. ಹಾಗಾದಮೇಲೆ ಆ ಭಗವಂತನ ಶರಣಕ್ಕೆ ಹೋಗಿ, ನಾವು ನಂಬಿದ ಗುರುವಿನ ಶರಣಕ್ಕೆ ಹೋಗಿ, ಭಗವಂತ ಗುರುವೇ ನಾನು ಈ ರೀತಿ ಕೆಲಸ ಮಾಡಬೇಕು ಅಂತಿದ್ದೀನಿ, ನಿಮ್ಮ ಆಶೀರ್ವಾದ ಇರಲಿ, ನನಗೆ ಯಾರ ಸಪೋರ್ಟು ಇಲ್ಲ, ನೀವೇ ನನಗೆಲ್ಲ ಅನ್ನೋ ರೀತಿಲಿ ನಾವು ಶರಣಾದರೆ ಅವ್ರು ಸಹಾಯ ಮಾಡದೇ ಇರ್ತಾರೆ. ಹಾಗೆ ನಿನ್ನೆ ವಿಡಿಯೋದಲ್ಲಿ ನಾನು ಮಾಟ ಮಂತ್ರದ ಬಗ್ಗೆ ಒಂದು ವಿಚಾರವನ್ನು ಹೇಳಿದ್ದೆ. ಖಂಡಿತ ಮಾಟ ಮಂತ್ರ ನಡೆಯುತ್ತೆ. ಅಸೂಯೆ, ಹೊಟ್ಟೆ ಕಿಚ್ಚು, ಇಂಥ ಭಾವ, ನಾವು ಅವ್ರಿಗಿಂತ ಮುಂದೆ ಹೋದ್ವಿ, ಬೆಳೆದ್ವಿ ಅನ್ನೋದು ಯಾರಿಗಾದರೂ ಸಹಿಸೋಕ್ಕಾಗದೇ ಇದ್ದರೆ ಅವರ ಒಂದು ಕೆಟ್ಟ ಎನರ್ಜಿಯನ್ನು ನಮ್ಮ ಮೇಲೆ ಈ ರೀತಿ ಮಾಟ ಮಂತ್ರದ ಪ್ರಯೋಗ ಮಾಡಿ ಬೀರ್ತಾರೆ. ಇದನ್ನು ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತೇಳಿ ಕೆಲವರು ಕೇಳಿದ್ದೀರ. ಒಂದು ಆ ಮನೆಯಲ್ಲಿ ಅಂದರೆ ನಾವು ಒಂದು ಜಾಗ ತೊಗೊಂಡಿರ್ತೀವಿ, ಆ ಜಾಗ ಹೇಗಿತ್ತು ಅಂತ ನಮಗೆ ಗೊತ್ತಿರೋದಿಲ್ಲ. ಅದರಲ್ಲಿ ಯಾರ್ದಾದ್ರೂ ಸಮಾಧಿ ಇತ್ತಾ, ಇಲ್ಲ ಯಾವುದಾದ್ರೂ ಪ್ರಾಣಿನ ಹೂತಿದ್ರು, ಅದು ಹಿಂದೆ ಹೇಗಿತ್ತು, ಇಲ್ಲ ಕೆರೆಯ ಜಾಗ ಆಗಿತ್ತು. ಕೆಲವೊಂದು ಸರಿ ಇಂಥ ಜಾಗಗಳಾಗಿದ್ದರೂ ಕೂಡ ಅಲ್ಲಿ ಒಂದು ದೋಷ ಇರುತ್ತೆ, ಒಂದು ನೆಗೆಟಿವ್ ಎನರ್ಜಿ ಇರುತ್ತೆ. ಇಂಥ ಸಮಯದಲ್ಲಿ ಆ ಮನೆಗೆ ನಾವು ಗೃಹ ಪ್ರವೇಶ ಮಾಡ್ಕೊಂಡು ಮನೆ ಕಟ್ಟಿ ಹೋದ್ವಿ ಅಂದರೆ, ನಾವು ಹಳೆ ಮನೆಯಲ್ಲಿ ಬಾಡಿಗೆ ಮನೇಲಿ ಚೆನ್ನಾಗಿದ್ವಿ, ಆದರೆ ಈ ಹೊಸ ಮನೆಗೆ ಬಂದಮೇಲೆ ನೆಮ್ಮದಿನೇ ಇಲ್ಲ, ಅಪ್ಪ ಮಗಂಗೆ ಆಗ್ತಾಯಿಲ್ಲ, ಜಗಳ ಮಾಡ್ತಾಯಿದ್ದೀವಿ, ಅನೇಕ ರೀತಿಯ ಹಿಂಸೆಗಳು, ಹೊಂದಾಣಿಕೆ ಇಲ್ಲ, ದುಡ್ದಿದ್ದು ಕೈಗೆ ಹತ್ತುತ್ತಾ ಇಲ್ಲ, ದುಡ್ಡು ನಿಲ್ತಾ ಇಲ್ಲ, ಮನೆಗೆ ಬಂದ ತಕ್ಷಣ ಜಗಳ, ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ, ಮನೆಯಲ್ಲಿರುವ ಕೆಲವೊಂದು ವಸ್ತುಗಳು ಇದ್ದಕ್ಕಿದ್ದಾಗೆ ಹಾಳಾಗಿ ಖರ್ಚು ಹೆಚ್ಚಾಗ್ತದೆ. ಯಾರು ಬಂದು ಕೆಲವರಿಗೆ ಆಗುತ್ತೆ. ಯಾಕಂದರೆ ಕೆರೆಯಲ್ಲಿ ಇರುವ ಜಾಗದಲ್ಲೂ ಕೂಡ ಮನೆ ಕಟ್ಟಬಾರ್ದು, ಅದು ಕೂಡ ದೋಷ. ಪುರಾಣಗಳಲ್ಲಿ ಇದರ ಬಗ್ಗೆ ತಿಳಿಸಿದ್ದಾರೆ. ಹಾಗೆ ನಾವು ತಗೊಂಡಿರುವ ಜಾಗ ಹೇಗಿತ್ತು ಅಂತ ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ಹಾಗಾಗಿ ಕೆಲವೊಂದ್ಸರಿ ಅದರಲ್ಲಿ ಇರುವ ಕೆಲವೊಂದು ನೆಗೆಟಿವ್ ಎನರ್ಜಿಗಳು ಕೂಡ ನಮಗೆ ಈ ರೀತಿ ಪ್ರಭಾವ ಬೀರ್ತಾ ಇರ್ತವೆ. ಇಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಹೋಮ ಹವನ ಮಾಡಿಸ್ಬೇಕು. ಸ್ವಾರ್ಥ ಇಟ್ಕೊಂಡು ಮಾಡಿಸ್ಬಾರ್ದು. ಅಂದರೆ ಈ ಜಾಗದಲ್ಲಿ ಏನಾದರೂ ಒಂದು ನೆಗೆಟಿವ್ ಎನರ್ಜಿ ಇದ್ದರೆ ಅದಕ್ಕೆ ಶಾಂತಿ ಸಿಕ್ಕು ಅದು ದೂರ ಹೋಗಲಿ ಅನ್ನೋ ರೀತಿಲಿ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಅಲ್ಲಿ ಒಂದು ಯಾವುದಾದ್ರೂ ಒಂದು ಗಣ ಹೋಮ ಆಗಿರ್ಬೋದು, ನಿಮ್ಮ ಕುಲದೇವತೆಯ ಹೋಮ ಆಗಿರ್ಬೋದು, ಗುರುವಿನ ಒಂದು ಪ್ರತಿಷ್ಠಾಪನೆ ಮಾಡೋದಾಗಿರ್ಬೋದು, ಮಾಡಿದಾಗ ಆ ಗುರುವು ಎಲ್ಲದಕ್ಕೂ ಬೆಂಬಲವಾಗಿ ನಿಲ್ತಾರೆ. ಹರ ಮುನಿದರು ಗುರು ಮುನಿಯ ಅನ್ನೋ ಮಾತನ್ನು ಕೇಳಿದಿರಲ್ಲ. ಹಾಗಾಗಿ ಗುರುವನ್ನು ನೀವು ಮನೆಯಲ್ಲಿ ಇಟ್ಕೊಂಡು ಪೂಜಿಸೋದ್ರಿಂದ ಅಲ್ಲಿ ಯಾವುದೇ ರೀತಿ ಮಾಟ ಮಂತ್ರ ಆಗಿರ್ಬೋದು, ಇಲ್ಲ ಆ ಜಾಗದಲ್ಲಿ ಏನಾದರೂ ದೋಷ ಆಗಿರ್ಬೋದು, ಅದು ಯಾವುದೂ ಕೂಡ ನಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ. ಇದು ಕೂಡ ಹಾಗೆ ನಾವು ದಿನನಿತ್ಯ ಬೆಳಗ್ಗೆ ಸಂಜೆ ಪೂಜೆ ಮಾಡೋದು, ದೀಪ ಬೆಳಗಿಸೋದು ಮಾಡ್ತಾನೆ ಇರಬೇಕು. ಮನೆಯ ಮುಂದೆ ತುಳಸಿ ಬೃಂದಾವನ ಇರಬೇಕು. ಮನೆಯ ಮುಂದೆ ಇನ್ನೂ ಜಾಗ ಇದೆ ಅಂದರೆ ಖಂಡಿತವಾಗಿಯೂ ಒಂದು ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ಒಂದು ಬೇವಿನ ಮರ ನೆಟ್ಟರು ಕೂಡ ಅದು ಕೂಡ ಸಮೃದ್ಧಿ ಕೊಡುತ್ತೆ. ಹಾಗೆ ಅರಿಶಿನ ಗಿಡ ಆಗಿರ್ಬೋದು, ಈ ರೀತಿ ಪಾಟ್ಗಳಲ್ಲಿ ಕೆಲವು ದೈವಿಕ ಅಂಶ ಇರುವ ಕೆಲವು ಗಿಡಗಳನ್ನು ನೆಟ್ಟರೆ, ಮನಿ ಪ್ಲಾಂಟ್ ಆಗಿರ್ಬೋದು, ಹಾಗೆ ಬಿದಿರು, ಸಣ್ಣ ಬಿದಿರಿನ ಗಿಡ ಇರುತ್ತಲ್ಲ ಅದಾಗಿರ್ಬೋದು, ಈ ರೀತಿ ಗಿಡಗಳು ಕೂಡ ನಮ್ಮನ್ನು ಹೀಲ್ ಮಾಡುತ್ತೆ. ಆ ಮನೆಯ ಒಂದು ಸುತ್ತಮುತ್ತ ವಾತಾವರಣವನ್ನು ಪರಿಶುದ್ಧವಾಗಿಸೋದ್ರ ಜೊತೆಗೆ ಸಮೃದ್ಧಿಯನ್ನು ತಂದುಕೊಡುತ್ತೆ. ಮತ್ತು ಹಾಗೆ ನಾವು ಆ ಗಿಡಗಳನ್ನು ನೋಡಿದಾಗ ನಮ್ಮ ಕಣ್ಣುಗಳಿಗೂ ತಂಪಾಗೋದ್ರ ಜೊತೆಗೆ ನಾವು ಕೂಡ ಹೀಲ್ ಆಗ್ತೀವಿ, ಸಂತೋಷ ಪಡ್ತೀವಲ್ವ. ಆ ಸಂತೋಷ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ರೀತಿ ನಾವು ಕೆಲವು ಅಭ್ಯಾಸಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನಮ್ಮ ಮನೆಯ ಔರವನ್ನು ಹಾಗೆ ನಮ್ಮ ಔರವನ್ನು ತುಂಬ ಸ್ಟ್ರಾಂಗ್ ಇಟ್ಕೊಳ್ಬೇಕಾಗತ್ತೆ. ಅದೇ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಹಾಗೆ ನಮ್ಮ ಮನೆಯ ವಾಸ್ತು ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಆ ಮನೆ ಮೇಲೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬಿದ್ದರೂ ಕೂಡ ಅದು ಹಂತ ಹಂತವಾಗಿ ತನ್ನಿಂದ ತಾನೇ ಅದು ನಿವಾರಣೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಮನೆಯನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಹರಿದ ಬಟ್ಟೆ ಆಗಿರ್ಬೋದು, ಇಲ್ಲ ಒಂದು ಒಡೆದೋದ ಪಾತ್ರೆ ಆಗಿರ್ಬೋದು, ಈ ರೀತಿಯಾಗಿ ದುರ್ಗಂಧ ಬರುವಂಥ ವಾತಾವರಣವನ್ನು ಯಾವತ್ತಿಗೂ ಇಟ್ಕೊಳ್ಬಾರ್ದು. ಅದರ ಮೂಲಕವೇ ಆ ನೆಗೆಟಿವ್ ಎನರ್ಜಿ ಬಂದು ಮನೆಯಲ್ಲಿ ಸೇರೋದು, ಅದಕ್ಕೊಂದು ಸ್ಥಾನ ಸಿಗೋದೆ ಆ ಅಂಥ ವಸ್ತುಗಳಿಂದ. ಹಾಗಾಗಿ ಆ
ರೀತಿ ಇಟ್ಕೊಳ್ಬಾರ್ದು. ಬಲೆನೂ ಮನೇಲಿ ಕಟ್ಟಬಾರ್ದು. ಹಾಗೆ ಬಾತ್ರೂಮ್ ಆಗಿರ್ಬೋದು ಅವೆಲ್ಲ ರೂಮನ್ನು ತುಂಬ ಶುದ್ಧವಾಗಿ ಇಟ್ಕೊಳ್ಬೇಕು. ಯಾವ ವಸ್ತು ಎಲ್ಲೆಲ್ಲಿ ಇಡಬೇಕು ಅಷ್ಟೇ ಶಿಸ್ತುಬದ್ಧವಾಗಿ ಇಟ್ಕೊಳ್ಬೇಕು. ಆ ಶಿಸ್ತು ಕೂಡ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಒಂದು ನಕಾರಾತ್ಮಕ ಎನರ್ಜಿ ನಮ್ಮ ಮೇಲೆ ಹಾನಿ ಮಾಡದಂತೆ ನೋಡ್ಕೊಳ್ಳುತ್ತೆ. ಶಿಸ್ತಿನ ಅಧಿದೇವತೆ ಗುರುವಾಗಿದ್ದರೆ ಶನಿದೇವರಾಗಿದ್ದರೆ ಅವರ ಆಶೀರ್ವಾದ ನಮಗಿರುತ್ತೆ. ಆಗ ಆ ಒಂದು ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಹಾನಿ ಉಂಟು ಮಾಡೋದಿಲ್ಲ. ಹಾಗೆ ನಮ್ಮ ಕುಲದೇವರಿಗೆ ನಾವು ವರ್ಷಕ್ಕೊಂದ್ಸರಿ ಹೋಗಿ ಬರಬೇಕು, 6 ತಿಂಗಳಿಗೆ ಒಂದ್ಸರಿ ಹೋಗಿ ಬರಬೇಕು. ಗುರುವಿನ ನೆರಳಲ್ಲಿ ನಾವು ದಿನನಿತ್ಯ ಇರಲೇಬೇಕು. ಅಂದರೆ ಪ್ರತಿ ಗುರುವಾರ ನೀವು ಯಾವ ಗುರುವನ್ನು ನಂಬ್ತಿರೋ, ಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಆ ಗುರುವಿನ ಮಂದಿರಕ್ಕೆ ನೀವು ಹೋಗಬೇಕು. ಹಾಗೆ ಖಾಲಿ ಕೈಯಲ್ಲಿ ಹೋಗಬಾರ್ದು, ಹೂವು ಹಣ್ಣನ್ನು ತಗೊಂಡು ಹೋಗಬೇಕು ಗುರುವನ್ನು ನೋಡಬೇಕಾದ್ರೆ. ಈ ರೀತಿ ನೀವು ಗುರುವಿನ ಶರಣದಲ್ಲಿ ಹೋಗಿ ನಿಮ್ಮನ್ನು ನೀವು ಶರಣಾಗಿಸ್ಕೊಂಡಾಗ ನಿಮ್ಮ ಸಂಪೂರ್ಣ ಭಾರವನ್ನು ಅವರು ತಗೊಳ್ತಾರೆ. ಹೌದಲ್ವಾ? ಅವರಲ್ಲಿ ನೀವು ಪರಿಪೂರ್ಣವಾಗಿ ಶ್ರದ್ಧೆ ಇಟ್ಟು ಶರಣಾಗಿದ್ದೀರಾ ಅಂದರೆ ನಿಮ್ಮ ಭಾರವನ್ನು ಅವ್ರು ತೊಗೊಂಡಿದ್ದಾರೆ ಅಂದರೆ ಅಲ್ಲಿ ಯಾವುದೇ ರೀತಿ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದು ನಿಮ್ಮ ಮೇಲೆ ಯಾವುದೇ ರೀತಿ ಹಾನಿ ಉಂಟು ಮಾಡೋದಿಲ್ಲ. ಅದಕ್ಕೆ ತಕ್ಕ ಹಾಗೆ ನಿಮ್ಮನ್ನು ಅವರು ಗೈಡ್ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾ ಮಾಡ್ತಾ ನಿಮ್ಮಿಂದ ಕೆಲವು ಶಿಸ್ತನ್ನು ಅಳವಡಿಸ್ಕೊಳ್ಳೋ ಹಾಗೆ ಮಾಡೋದ್ರ ಜೊತೆಗೆ ನೀವು ಹೇಗಿರಬೇಕು, ಹೇಗೆ ನೀವು ದಿನನಿತ್ಯ ಧ್ಯಾನ, ಪೂಜೆ, ಪುನಸ್ಕಾರಗಳ ಕಡೆ, ಆಧ್ಯಾತ್ಮದ ಕಡೆ ಆ ಒಲವನ್ನು ಮೂಡಿಸ್ಕೊಳ್ಬೇಕು. ಈ ರೀತಿ ಎಲ್ಲ ಒಳ್ಳೆಯ ಉದ್ದೇಶದ ಕರ್ಮ ಮಾಡಬೇಕು. ಹಾಗೆ ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು, ಕೆಟ್ಟದನ್ನು ಮಾತಾಡಬಾರ್ದು. ಈ ರೀತಿಯಾಗಿ ಆ ಗುರು ನಿಮಗೆ ಒಂದು ಕಾಣದ ರೀತಿಯಲ್ಲಿ ಗೈಡ್ ಮಾಡ್ತಾ ಇರುವ ಸೂಚನೆ ಕೂಡ, ಅನುಭವ ಕೂಡ ನಿಮಗಾಗತ್ತೆ. ಆಗ ನಿಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗೋದಿಲ್ಲ. ತಪ್ಪುಗಳೇ ನಿಮ್ಮಿಂದ ಆಗಲಿಲ್ಲ, ಆ ರೀತಿ ಆ ಗುರುವಿನ ಆಶೀರ್ವಾದ ನಿಮಗೆ ಹಂತ ಹಂತವಾಗಿ ಸಿಗ್ತಾ ಇದೆ ಅಂದರೆ ಯಾವುದೇ ರೀತಿ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ. ಯಾಕಂದರೆ ನೀವೇ ಒಂದು ಶಿಸ್ತಿನ ಜೀವನವನ್ನು ನಡೆಸಲಿಕ್ಕೆ ಶುರು ಮಾಡ್ತೀರಾ. ಹಾಗೆ ತಂದೆ ತಾಯಿಗೆ ಗೌರವ ಕೊಡೋದಾಗಿರ್ಬೋದು, ಗಂಡನಿಗೆ ಹೆಂಡತಿ ಗೌರವ ಕೊಟ್ಟು, ಹೆಂಡತಿಗೆ ಗಂಡ ಗೌರವ ಕೊಟ್ಟು ಆ ಮನೆಯಲ್ಲಿ ಈ ರೀತಿ ಇದ್ದಾಗ ನಮ್ಮ ಮಕ್ಕಳು ಕೂಡ ಅದನ್ನು ಅನುಸರಿಸಿ ನಡೀತಾರೆ. ಈ ರೀತಿಯಾಗಿ ಕೆಲವೊಂದು ವಿಚಾರಗಳಲ್ಲಿ ನಾವೇ ನಮ್ಮನ್ನು ತಿದ್ಕೊಂಡ್ರೆ ಖಂಡಿತವಾಗಿಯೂ ಆ ಮನೆಯಲ್ಲಿ ಒಂದು ಸಮೃದ್ಧಿ ಅನ್ನೋದು ತನ್ನಿಂದ ತಾನೇ ಹೆಚ್ಚುತ್ತಾ ಹೋಗುತ್ತೆ. ಆಗ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ತನ್ನಿಂದ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲಿ ಆ ನೆಗೆಟಿವ್ ಎನರ್ಜಿಗೆ ಒಂದು ಸ್ಥಾನ ಇಲ್ವಾ ಆ ಮನೇಲಿ ಅದು ಹೇಗಿರೋಕ್ಕೆ ಸಾಧ್ಯ ಅಲ್ವಾ? ಯೋಚನೆ ಮಾಡಿ. ಆಡ್ಕೊಳ್ಳೋರು ಆಡ್ಕೊಳ್ತಾ ಇರಲಿ, ನಿಂದಿಸಿದವರು ನಿಂದಿಸ್ತಾನೆ ಇರಲಿ, ಹಾಗೆ ಯಾರು ಏನೋ ನಮ್ಗೆ ಕೆಟ್ಟದ್ದು ಬಯಸ್ತಾ ಇದ್ದಾರೆ ಅಂದರೆ ಅವ್ರು ಬಯಸ್ತಾನೆ ಇರಲಿ. ಯಾಕಂದರೆ ಅವ್ರು ಏನು ಕೊಡ್ತಾರೋ ಅದು ಅವರಿಗೆ ಹೋಗಿ ಮರಳಿ ಸಿಗತ್ತೆ ಅಲ್ವಾ? ಅದ್ರ ಬಗ್ಗೆ ನಾವು ಗಮನ ಹರಿಸ್ಬಾರ್ದು. ನಾವು ಏನು ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೀವೋ, ನಮ್ಮ ಕನಸು ಏನಿದೆಯೋ, ಇಚ್ಛೆ ಏನಿದೆಯೋ ಅದ್ರ ಕಡೆ ಗಮನ ಕೊಡ್ತಾ ನಾವು ಮುಂದೆ ಹೋಗ್ತಾನೆ ಹೋಗಬೇಕು. ಅವರ ಎನರ್ಜಿಗೆ ನಾವು ಯಾವುದೇ ಕಾರಣಕ್ಕೂ ಕನೆಕ್ಟ್ ಆಗಬಾರ್ದು. ಆಗಲೇ ಅಂದರೆ ನಾವು ಅದಕ್ಕೆ ಪ್ರತಿಕ್ರಿಯಿಸಿದಾಗೆ ಅವರ ಎನರ್ಜಿ ನಮ್ಮ ಮೇಲೆ ಹಾನಿ ಉಂಟು ಮಾಡುತ್ತೆ. ನಾವು ಅವರನ್ನು ಇಗ್ನೋರ್ ಮಾಡಿದಷ್ಟು ಅವರು ಎನರ್ಜಿ ನಮ್ಮ ಮೇಲೆ ಹಾವಿ ಮಾಡೋದಿಲ್ಲ ಅಲ್ವಾ? ಯಾರಾದರೂ ನಿಮ್ಮ ಪಕ್ಕದ ಮನೆಯವರು ನಿಮ್ಮ ಮೇಲೆ ಏನೋ ಒಂದು ದುರುದ್ದೇಶ ಇಟ್ಕೊಂಡು ಕಾಲು ಕೆರೆದು ಜಗಳಕ್ಕೆ ಬಂದರು ಅಂದರೆ ನೀವು ಅದಕ್ಕೆ ಪ್ರತಿಕ್ರಿಯಿಸಿದರೆ ತಾನೇ ಅದು ಮುಂದುವರಿಯೋದು. ನೀವು ಅವರಿಗೆ ಪ್ರತಿಕ್ರಿಯಿಸನೇ ಇಲ್ಲ ಅಂದರೆ ಆ ಜಗಳನೂ ಆಗೋದಿಲ್ಲ, ಹಾಗೆ ನೀವು ಆ ಎನರ್ಜಿಗೆ ಕನೆಕ್ಟ್ ಆಗೋದಿಲ್ಲ. ಆಗ ಅವರ ಎನರ್ಜಿ ಎಲ್ಲೋ ಒಂದು ರೀತಿಯಲ್ಲಿ ಕುಗ್ಗುತ್ತೆ. ಅವರೇ ವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತಾರೆ, ಅವರ ಆತ್ಮವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತಾರೆ. ನೀವು ಅವ್ರ ಜೊತೆ ಜಗಳ ಮಾಡ್ತೀರಾ, ವಾದ ವಿವಾದ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಅಂದ್ಕೊಂಡಿದ್ರು. ಅದು ತಲೆ ಕೆಳಗಾದಾಗ ಅವ್ರಿಗೆ ಹೇಗಾಗುತ್ತೆ ಹೇಳ್ರಿ? ಆ ರೀತಿ ಆಗುತ್ತೆ. ಹಾಗಾಗಿ ಈ ರೀತಿ ಕೆಲವೊಂದು ವಿಚಾರಗಳನ್ನು ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ನಮ್ಮ ಜೀವನ ನೆಮ್ಮದಿಯುತವಾಗಿರುತ್ತೆ. ಹಾಗೆ ಅತ್ಯಂತ ಸರಳವಾದ ಜೀವನದಲ್ಲಿ ಸಮೃದ್ಧಿಯನ್ನು ತರೋದ್ರ ಜೊತೆಗೆ ಆರೋಗ್ಯವನ್ನು ತಂದುಕೊಡುತ್ತೆ. ಹಾಗಾಗಿ ಕೆಲವೊಂದು ಸರಿ ಮನೆಯಲ್ಲಿ ಅದಿಲ್ಲ ಇದಿಲ್ಲ ಅಂತೇಳಿ ನಮಗೆ ನಾವೇ ಜಗಳ ಮಾಡಿಕೊಂಡು ಕೆಲವೊಂದು ಸರಿ ಎಷ್ಟೊಂದು ಸರಿ ಪೂಜೆ ಹಬ್ಬಗಳನ್ನು ಮಾಡದೇ ಇರ್ತೀವಲ್ವ, ಆ ರೀತಿ ಮಾಡಬಾರ್ದು. ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಇರೋದ್ರಲ್ಲೇ ನಾವು ಆ ಮನೆಯಲ್ಲಿ ಇರೋರನ್ನು ಅನುಸರಿಸ್ಕೊಂಡು, ಅವರ ಪರಿಸ್ಥಿತಿಗಳನ್ನು ಅನುಸರಿಸ್ಕೊಂಡು, ಕುಟುಂಬವನ್ನು ಪರಿಸ್ಥಿತಿನ ಸಂಭಾಳಿಸ್ಕೊಂಡು ಇರೋದ್ರಲ್ಲೇ ನಾವು ಒಂದು ಪೂಜೆ, ಒಂದು ಹಬ್ಬ, ಈ ರೀತಿ ಒಂದು ಏನೋ ಒಂದು ಫಂಕ್ಷನ್ನ ಅಟೆಂಡ್ ಮಾಡ್ತಾ ಹೋದರೆ ಯಾವುದೇ ರೀತಿ ಅಲ್ಲಿ ಅನಗತ್ಯವಾದ ಸಮಸ್ಯೆಗಳು ಎದುರಾಗೋದಿಲ್ಲ. ಅನಗತ್ಯ ಸಮಸ್ಯೆಗಳು ಎದುರಾಗಲಿಲ್ಲ ಅಂದರೆ ಅಲ್ಲಿ ಒಬ್ಬರಿಗೆ ಗೌರವ ಇರುತ್ತೆ. ಹಾಗೆ ಅವರಿಗೂ ಕೂಡ ನಿಮ್ಮ ಬಗ್ಗೆ ಇನ್ನೂ ಹೆಚ್ಚು ಕಾಳಜಿ ಬರ್ತಾ ಹೋಗುತ್ತೆ. ಅವರಿಗೆ ನಿಮ್ಮ ಒಂದು ವ್ಯಕ್ತಿತ್ವದ ಬಗ್ಗೆ ಗೌರವ ಬೆಲೆ ಕೊಡಬೇಕು ಅಂತೇಳಿ ಅವರಿಗೂ ಅನಿಸುತ್ತೆ. ಹಾಗೆ ಆ ರೀತಿಯಾಗಿ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೊಂಡಾಗ ಯಾವುದೇ ರೀತಿ ಸಮಸ್ಯೆ ಎದುರಾಗೋದಿಲ್ಲ. ಸಮಸ್ಯೆ ಎದುರಾಗದೇ ಇದ್ದರೆ, ಜಗಳ ಆಗದೇ ಇದ್ದರೆ ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರೋದ್ರ ಜೊತೆಗೆ ನಮ್ಮ ಮಕ್ಕಳು ಕೂಡ ಅದನ್ನು ನೋಡಿ ಬೆಳೀತಾರೆ, ಕಲಿತಾರೆ. ಹಾಗೆ ನಮಗೆ ಮುಂದೆ ಅವರು ಮರ್ಯಾದೆಯನ್ನು ಕೂಡ ಕೊಡ್ತಾರೆ ಅಲ್ವಾ? ಒಟ್ಟಾರೆಯಾಗಿ ನಮ್ಮ ದಿನನಿತ್ಯದ ಕರ್ಮ ಹೇಗಿರುತ್ತೆ ಅದರ ಆಧಾರದ ಮೇಲೆಯೇ ನಾಳೆ ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ನಮ್ಮ ನಾಳೆಗಳು ಸುಂದರವಾಗಿಸ್ತಾ ಹೋದಷ್ಟು ನಮ್ಮ ಭವಿಷ್ಯ ತಾನಾಗೇ ರೂಪುಗೊಳ್ತಾ ಹೋಗುತ್ತೆ ಅಲ್ವಾ? ಈ ರೀತಿ ನಾವು ದೇವರಿಗೆ, ಆಧ್ಯಾತ್ಮಿಕ ಪಯಣಕ್ಕೆ ನಾವು ಕನೆಕ್ಟ್ ಆದಷ್ಟು ನಮ್ಮ ಜೀವನದಲ್ಲಿ ಇದೇ ರೀತಿಯ ಒಂದು ಎನರ್ಜಿಯ ಇರುವ ಜನರಾಗಿರ್ಬೋದು, ಅದೇ ತರಹ ವಿಷಯಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು ನಮಗೆ ಕನೆಕ್ಟ್ ಆಗ್ತಾ ಹೋಗ್ತವೆ. ಒಟ್ಟಾರೆಗೆ ನಾವು ಯಾವ ಎನರ್ಜಿಗೆ ಕನೆಕ್ಟ್ ಆಗ್ತೀವೋ ಅಂಥ ಒಂದು ಶುದ್ಧವಾದ ಆತ್ಮವುಳ್ಳ ಜನರೇ ನಮಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ ಸ್ನೇಹಿತರೆ. ಇದೇ ವಾಸ್ತವ, ಒಂದು ಮರ್ಮ ಕೂಡ ಆಗಿದೆ ಈ ಪ್ರಕೃತಿಯದ್ದು. ನೀವೇನು ಕೊಡ್ತೀರೋ ಅದು ನಿಮಗೆ ಮರಳಿ ಸಿಗುತ್ತೆ ಅನ್ನೋದು.
ಈಗ ನಾವು ಯಾವುದೋ ಒಂದು 4 ಜನ ಕಳ್ಳರ ಜೊತೆಗೆ ಸೇರಿ ಒಬ್ಬರು ಮನೇನ ಕಳ್ತನ ಮಾಡಿಬಿಡೋಣ, ಹಣ ಸಿಗುತ್ತೆ, ಒಬ್ಬರನ್ನ ಕೊಲೆ ಮಾಡಿಬಿಡೋಣ ಅಂತೇಳಿ ಅಂತರ್ ಸಹವಾಸ ಮಾಡಿದ್ರೆ ನಾವು ಅದನ್ನು ಮಾಡೇ ಮಾಡ್ತೀವಲ್ವ. ಅದೇ ಅಂಥವ್ರು ಬೇಡ, 4 ಜನ ಒಳ್ಳೆಯವ್ರನ್ನ ನೋಡಿ ಒಂದು ಸತ್ಸಂಗ, ಸತ್ಕಾರ್ಯಗಳ ಕಡೆ, ದಯೆ, ಕರುಣೆ, ಪ್ರೇಮ, ಸೇವೆ ಮಾಡೋರ ಕಡೆ ನಾವು ಗಮನ ಕೊಟ್ಟು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಅಂಥ ಒಂದು ವಿಚಾರಗಳೇ ನಮಗೆ, ಅಂಥ ಜನರೇ ನಮಗೆ ಎದುರಾಗ್ತಾ ಹೋಗ್ತವೆ. ಒಟ್ಟಾರೆಗೆ ನಮ್ಮ ಜೀವನ ಶೈಲಿಯೇ ಬದಲಾಗ್ತಾ ಹೋಗುತ್ತೆ. ನಾವು ಯಾವ ರೀತಿ ಜನರ ಜೊತೆ ಬೆರೀತೀವಿ, ಹಾಗೆ ಎಂಥ ಸ್ಥಳಗಳಿಗೆ ಹೋಗ್ತೀವಿ, ಎಲ್ಲಿ ಎಂಥ ಜನರ ಜೊತೆಗೆ ಇರ್ತೀವಿ ಅನ್ನೋದ್ರ ಮೇಲೆ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸುಂದರ ಭವಿಷ್ಯ ನಿರ್ಧಾರವಾಗಿರುತ್ತೆ. ಆ ಸ್ವತಂತ್ರತೆಯನ್ನು ಭಗವಂತ, ಆ ಬುದ್ಧಿವಂತಿಕೆಯನ್ನು ನಮಗೆ ಕೊಟ್ಟಿರ್ತಾರೆ. ಅದರ ಆಧಾರದ ಮೇಲೆ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಅರಿಶಿನ ಗೊಜ್ಜು ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿರುವ ಮೊಳಕೆಗಳನ್ನು ಕಿತ್ತು ಈಗ ನಾನು ಮತ್ತೆ ಮಣ್ಣಲ್ಲಿ ಹಾಕಿದ್ದೀನಿ. ಅದು ನನಗೆ ಮುಂದಿನ ವರ್ಷ ಮತ್ತೆ ನನಗೆ ಸಿಗುತ್ತೆ. ಅದ್ರ ಜೊತೆಗೆ ನನಗೆ ಮಳೆಗಾಲದಲ್ಲಿ ಅದರ ಎಲೆ ಎಲ್ಲ ಸಿಗುತ್ತೆ. ಕೆಲವೊಂದು ತುಪ್ಪ ಕಾಯಿಸ್ಬೇಕಾದ್ರೆ ಆ ಎಲೆ ಹಾಕ್ತೀನಿ. ಹಾಗೆ ಆ ಎಲೆಯಿಂದ ಕಡುಬು ಕೂಡ ಮಾಡ್ತೀನಿ. ಹಾಗೆ ನಾಗರ ಪಂಚಮಿಗೂ ಕೂಡ ಕಡುಬು ಮಾಡಲಿಕ್ಕೆ ಆ ಎಲೆ ನಂಗೆ ಸಿಗುತ್ತೆ. ಈ ರೀತಿ ಎಲ್ಲ ಬಳಸ್ತೀನಿ. ಹಾಗೆ ಇದು ಶಂಖಪುಷ್ಪದ ಹೂವು. ಇದು ನನ್ನ ಡಿಟಾಕ್ಸ್ ಡ್ರಿಂಕ್, ಅಂದರೆ ನಾನು ದಿನನಿತ್ಯ ಕುಡಿಲಿಕ್ಕೆ ನಾನು ಇದನ್ನು ಬಳಸ್ತೀನಿ. ನಂಗೆ ತುಂಬ ಇಷ್ಟವಾದ ಒಂದು ಜ್ಯೂಸಲ್ಲಿ ಈ ಒಂದು ಕಷಾಯ ಅಂದ್ಕೊಳ್ಬೋದು, ಟೀ ಅಂದ್ಕೊಳ್ಬೋದು, ಹಾಗೆ ಜ್ಯೂಸ್ ಅಂದ್ಕೊಳ್ಬೋದು. ಯಾವ ರೀತಿ ಬೇಕಾದರೂ ಅದನ್ನು ಮಾಡ್ಕೊಂಡು ಕುಡಿಬೋದು. ನನ್ನ ಸಂಜೆ ಸಮಯದಲ್ಲಿ ಕುಡಿತೀನಿ. ಒಂದೊಂದು ಸಾರಿ ವಾಕ್ ಹೋಗಿ ಬಂದು ಬೆಳಗ್ಗೆನೂ ಕೂಡ ಕುಡಿತೀನಿ. ಶನಿ ದೇವರಿಗೆ, ಈಶ್ವರನಿಗೆ, ಹಾಗೆ ದುರ್ಗಾದೇವಿಗೆ ತುಂಬ ಇಷ್ಟವಾದ ಹೂವು ಅಂತಾರೆ ಇದನ್ನು. ಮನೆಯಲ್ಲಿ ಈ ಒಂದು ಶಂಖಪುಷ್ಪದ ಬಳ್ಳಿ ಇದ್ದರೆ ತುಂಬ ಒಳ್ಳೆಯದಂತೆ, ಶ್ರೇಯಸ್ಸಂತೆ, ಸಮೃದ್ಧಿ ಸಿಗತ್ತಂತೆ. ಪುರಾಣಗಳಲ್ಲಿ ಇದರ ಉಲ್ಲೇಖವಿದೆ ಸ್ನೇಹಿತರೆ. ನಾನು ಇದನ್ನು ಒಂದು ಸ್ವಲ್ಪ ತಂದು ಹಾಕಿದ್ದೆ. ಈಗ ಅದರದ್ದು ಬೀಜ ಪದೇ ಪದೇ ಇಲ್ಲೇ ಉದುರಿ ವರ್ಷ ಇಡೀ ಮಳೆಗಾಲದಲ್ಲಿ ಅದು ಮತ್ತೆ ಗಿಡಗಳಾಗಿ ಚಿಗುರ್ತಾನೆ ಇರ್ತವೆ. ಅದರ ಹೂವು ಉಪಯೋಗಕ್ಕಿದೆ. ಇದನ್ನು ನಾವು ಹೂವು ಆನ್ಲೈನಲ್ಲಿ ತರಿಸ್ಕೊಳ್ತೀವಿ ಅಂದರೆ 1 kgಗೆ 3,000 ಏನೋ ಇದೆ. ಅದೇ ನಾವು ಒಂದು ಬಳ್ಳಿನ ಹಾಕ್ಕೊಂಡ್ಬಿಟ್ರೆ ಇದನ್ನು ಯಾವುದೇ ರೀತಿ ಏನು ಸಮಸ್ಯೆ ಇಲ್ಲ. ಈ ಒಂದು ಪಾಟಲ್ಲಿ ಹಾಕ್ಕೊಂಡ್ರೆ ಸಾಕು, ಸಿಕ್ಕಾಪಟ್ಟೆ ಹೂ ಸಿಗ್ತವೆ. ಕಷಾಯವನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಮಕ್ಕಳಿಗೆ ಬುದ್ಧಿ ಹೆಚ್ಚಾಗತ್ತೆ, ನಾವು ಕೂಡ ಕುಡಿಬೋದು. ಹಾಗೆ ಒಂದು ಕೂದಲಿನ ಸಮಸ್ಯೆ ನಿವಾರಣೆ ಆಗೋದ್ರ ಜೊತೆಗೆ ಬೇಗನೆ ಅಕಾಲಿಕ ಮುಖದಲ್ಲಿ ನೆರಿಗೆಗಳು ಬರ್ತಾವಲ್ವ, ವಯಸ್ಸಾಗ ಕಾಣ್ತೀವಲ್ವ, ಅದು ಕೂಡ ನಿವಾರಣೆ ಆಗುತ್ತೆ. ಒಟ್ಟಾರೆಯಾಗಿ ನಮ್ಮ ಪ್ರಕೃತಿ ನಮಗೆ ಸಾಕಷ್ಟು ಒಳ್ಳೆಯದನ್ನೇ ಮಾಡಿದೆ, ಒಳ್ಳೆಯದನ್ನೇ ಮಾಡ್ತಾಯಿದೆ. ಅದನ್ನು ನಾವು ಯಾವ ರೀತಿ ಪ್ರೀತಿಸಿ, ಗೌರವಿಸಿ, ಆರಾಧಿಸ್ತೀವೋ ಅದೇ ರೀತಿ ಅದು ನಮಗೆ ಹೆಚ್ಚಿನ ಒಂದು ಸಮೃದ್ಧಿಯನ್ನು ತಂದುಕೊಡುತ್ತೆ. ಅದು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಹಣಕಾಸಿನ ರೂಪದಲ್ಲೂ ಕೂಡ ಸಮೃದ್ಧಿನ ತಂದುಕೊಡುತ್ತೆ. ಆ ಎನರ್ಜಿಗೆ ನಾವು ಕನೆಕ್ಟ್ ಆಗಬೇಕಷ್ಟೆ. ಹಾಗಾಗಿ ಮಾಟ ಮಂತ್ರ ಆಗಿದೆ ಅಂಥೇಳಿ ನಿಮಗೆ ಏನಾದರೂ ಅನಿಸಿ ಮನೇಲಿ ತುಂಬ ಜಗಳ ಸಮಸ್ಯೆಗಳಾಗ್ತಾ ಇದ್ದಾವೆ ಅಂದರೆ ಅದು ನಿಮಗೆ ಎದ್ದೇಳೋಕ್ಕಾಗೋದಿಲ್ಲ, ಪೂಜೆ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಆ ಒಂದು ಒಳ್ಳೆಯ ಎನರ್ಜಿಗೆ ಕನೆಕ್ಟ್ ಆಗೋಕ್ಕೆ ಬಿಡೋದಿಲ್ಲ. ಆದರೆ ನೀವು ಅದರ ಮಧ್ಯೆನೇ ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಬೇಕು. ಪೂಜೆ ಪುನಸ್ಕಾರಗಳನ್ನು, ಧ್ಯಾನಗಳನ್ನು, ಕುಲದೇವರ ದರ್ಶನ ಆಗಿರ್ಬೋದು, ಗ್ರಾಮ ದೇವತೆಗಳ ದರ್ಶನ ಆಗಿರ್ಬೋದು, ಹಾಗೆ ಒಂದು ಗುರುವಿನ ದರ್ಶನ ಆಗಿರ್ಬೋದು. ಈ ರೀತಿ ನೀವು ಪದೇ ಪದೇ ಮಾಡಬೇಕು. ಹಾಗೆ ಒಳ್ಳೆಯದನ್ನೇ ಬಯಸಬೇಕು, ಒಳ್ಳೆಯದನ್ನೇ ಮಾತಾಡಬೇಕು. ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮನೆಯ ವಾತಾವರಣವನ್ನು ಶಿಸ್ತುಬದ್ಧವಾಗಿ ಇಟ್ಕೊಳ್ಬೇಕು. ಖಂಡಿತ ನೀವು ಯಾವ ರೀತಿ ಒಂದು ಶಿಸ್ತುಬದ್ಧವಾಗಿ ನಿಮ್ಮ ಮನೆಯನ್ನು ನೀಟಾಗಿ ಇಟ್ಕೊಳ್ತೀರೋ, ಕೊಳಕಿನಿಂದ ಮುಕ್ತವಾಗಿಸ್ತೀರೋ, ಕೊಳಕು ಆಲೋಚನೆಗಳಿಂದ ನಿಮ್ಮ ಮನಸ್ಸನ್ನು ಮುಕ್ತವಾಗಿಸ್ತೀರೋ, ಆಗ ನೆಗೆಟಿವ್ ಎನರ್ಜಿ ತನ್ನಿಂದ ತಾನೇ ರಿಮೂವ್ ಆಗುತ್ತೆ. ತುಂಬ ಅತಿಯಾಗಿ ನಿಮಗೆ ಮಾಟ ಮಂತ್ರದ ಒಂದು ಪ್ರಭಾವ ಬೀರಿದೆ ಅಂತ ಹೇಳಿದರೆ ಖಂಡಿತವಾಗಿ ಅದಕ್ಕೆ ಸಂಬಂಧಪಟ್ಟ ಕೆಲವರನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಒಂದು ಏನಾದರೂ ಹೋಮ ಹವನ ಮಾಡಿಸ್ಕೊಳ್ಳಿ. ಹಾಗೆ ಇಲ್ಲ ಅಂದರೆ ಕೆಲವೊಂದು ಸಾರಿ ನೀವೇ ಪ್ರತಿ ಭಾನುವಾರ ಆಗಿರ್ಬೋದು, ಪ್ರತಿ ಗುರುವಾರ ಆಗಿರ್ಬೋದು, ಒಂದು ಅಗ್ನಿಹೋತ್ರ ಹೋಮವನ್ನು ಮಾಡ್ಕೊಳ್ಳೋ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಅದು ಕೂಡ ನಿಮಗೆ ನೀವೇ ಒಂದು ಹೋಮವನ್ನು ಮಾಡ್ಕೊಳ್ಬೋದು. ಅದು ಕೂಡ ಒಳ್ಳೆಯದಾಗತ್ತೆ ಸ್ನೇಹಿತರೆ. ಹಾಗೆ ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಹಾಗೆ ಗುರುವಿನ ಪೂಜೆ ಆಗಿರ್ಬೋದು, ಕುಲದೇವರ ಪೂಜೆ ಆಗಿರ್ಬೋದು, ಈ ರೀತಿಯಾಗಿ ನಿಮ್ಮ ಪೂರ್ವಜರಾಗಿರ್ಬೋದು ನಂಬಿಕೆ ಇಟ್ಟು ಏನೊಂದು ಆಚರಣೆಯನ್ನು ಮಾಡ್ತಿದ್ರಲ್ಲ ಅವುಗಳನ್ನು ನೀವು ಮಾಡಲಿಕ್ಕೆ ಶುರು ಮಾಡಿ. ಹಾಗೆ ಕಲ್ಲುಪ್ಪು ತಗೊಂಡು ಮನೆ ಮುಂದೆ ನಿಂತು ಕೈಯಲ್ಲಿ ಒಂದು ಮುಷ್ಟಿ ಹಿಡಿದು ಅದನ್ನು ಮೇಲಿನಿಂದ ಕೆಳಗೆ 3 ಸಾರಿ ಸುಳಿದು ಆಗಾಗ ನೀವು ಮನೆಯಿಂದ ಹೊರಗಡೆ ಯಾರು ತುಳಿದೇ ಇರೋ ಜಾಗಕ್ಕೆ ಹಾಕೋದ್ರಿಂದ ಕೂಡ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಒಂದು ತುಂಬ ಹಣ್ಣಾಗಿರುವ ಬಾಳೆಹಣ್ಣಾಗಿರ್ಬೋದು, ನಿಂಬೆ ಹಣ್ಣಾಗಿರ್ಬೋದು, ಅದನ್ನು ಕೂಡ ಕೈಯಲ್ಲಿ ಹಿಡಿದು ನಿಮ್ಮ ಮುಷ್ಟಿಯಲ್ಲಿ, ಎಡಗೈ ಮುಷ್ಟಿಯಲ್ಲಿ ಹಿಡಿದು ಮನೆ ಮುಂದೆ ನಿಂತು ಅದನ್ನು ಕೂಡ ಮೇಲಿನಿಂದ ಕೆಳಗೆ 3 ಸಾರಿ ಸುಳಿದು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ, ಯಾರದೇ ಕೆಟ್ಟ ದೃಷ್ಟಿ ಬಿದ್ದರೂ ಅದು ದೂರವಾಗಬೇಕು ಅಂತೇಳಿ ನೀವು ಅದನ್ನು ಮನೆಯಿಂದ ಹೊರಗೆ ಎಸ್ದುಬಿಟ್ರೆ, ಇಲ್ಲ 3 ಹಾದಿ ಕೂಡದಲ್ಲಿ ಅದನ್ನು ಹಾಕಿ ಬಂದರೆ ಅದು ಬೇರೆಯವ್ರಿಗೆ ಕೆಟ್ಟದ್ದು ಮಾಡುತ್ತೆ ಅನ್ನೋದಕ್ಕಿಂತ ಯಾರು ನಿಮ್ಮ ಮೇಲೆ ಆ ಪ್ರಯೋಗ ಮಾಡಿರ್ತಾರಲ್ಲ ಅದು ಅವರಿಗೆ ಹೋಗಿ ತಲುಪುತ್ತೆ ಸ್ನೇಹಿತರೆ. ಬೇರೆಯವರಿಗೆ ಅದು ತುಳಿದಾಗ ಸ್ವಲ್ಪ ಮೈಕೈ ನೋವು ಬರೋದು, ಕಾಲು ನೋವು ಬರೋದು ಹಾಗೆ ಆಗುತ್ತೆ. ಯಾರಾದರೂ ಏನಾದರೂ ನೀರು ಸುಳಿದಾಕ್ದಾಗ ಇಲ್ಲ ಲಿಂಬೆಹಣ್ಣು ಸುಳಿದಾಕ್ದಾಗ ನಾವು ಅದನ್ನು ದಾಟಿ ಬಂದ್ವಿ ಅಂದರೆ ಮೈಕೈ ನೋವು ನಮಗೂ ಬಂದೇ ಬರುತ್ತೆ, ಇಲ್ಲ ಅಂತಲ್ಲ. ಅದನ್ನು ನಾವು ಈ ರೀತಿಯಾಗಿ ಮತ್ತೆ ಒಂದು ದೃಷ್ಟಿ ತಗೊಳ್ಳೋದ್ರ ಮೂಲಕ ರಿಮೂವ್ ಮಾಡ್ಬೋದು. ಆದರೆ ಮಾಟ ಮಂತ್ರದ ಪ್ರಯೋಗ ಆಗಿದೆ, ಅದು ನಿವಾರಣೆ ಆಗಲಿ, ಯಾರು ನಮ್ಮ ಮೇಲೆ ಏನು ಹಾನಿ ಮಾಡಿದಾರೋ ಅದು ಅವರ ಬಳಿಗೆ ಹೋಗಲಿ, ಅವರ ಎನರ್ಜಿ ಅವರದ್ದೇ, ಅದು ಅವರ ಬಳಿಗೆ ಹೋಗಲಿ ಅಂತೇಳಿ ನಾವು ಒಂದು ದೃಷ್ಟಿಯನ್ನು ತೆಗೆದಾಗ ಯಾರು ಅದಕ್ಕೆ ಕಾರಣಕರ್ತರಾಗಿರ್ತಾರೋ ಅದು ಅವರ ಹತ್ರ ಹೋಗೇ ಹೋಗುತ್ತೆ.
ಏನೋ ಆಗ್ಬಿಟ್ಟಿದೆ ಅಂತೇಳಿ ಮಂಕಾಗಿ ದುರ್ಬಲತೆಗೆ ಜಾರಿ ಏನೂ ಪರಿಹಾರ ಮಾಡ್ಕೊಳ್ಳದೆ ನಾವು ಭರವಸೆ ಕಳ್ಕೊಂಡು ಕುಳಿತಾಗ ಅದರ ಪ್ರಮಾಣ ಅದರ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ನಾವು ಅದರ ವಿರುದ್ಧ ಏನಿದೆಯೋ ಅದು ಹಾಗೇ ಹೋಗಲಿ, ನಾನು ನೋಡೇ ನೋಡ್ತೀನಿ ಅನ್ನೋ ರೀತಿಯಲ್ಲಿ ಪರಿಹಾರಕ್ಕೆ ನಿಲ್ತಿರೋ, ಪ್ರಾಮಾಣಿಕವಾಗಿ ದೃಢ ವಿಶ್ವಾಸದಿಂದ ಅದರ ವಿರುದ್ಧ ಹೋರಾಟಕ್ಕೆ ನಿಲ್ತಿರೋ, ಖಂಡಿತವಾಗಿ ಆ ಎನರ್ಜಿ ಸೋಲುತ್ತೆ. ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಗೆಲ್ಲುತ್ತೆ. ಸೋಲೊಪ್ಕೊಳ್ಬೇಡಿ. ಜೀವನದಲ್ಲಿ ಹೋಗಲೇಬೇಕು ಮುಂದೆ, ನಾವು ನಿಲ್ಲಬಾರ್ದು. ಅದು ಏನು ಕಸ ಕಡ್ಡಿ ಏರಿಳಿತ, ಹೇಗೆ ನದಿ ತನ್ನ ಜೊತೆಗೆ ಕೊಚ್ಕೊಂಡು ಕಸ ಕಡ್ಡಿಯನ್ನು ತಗೊಂಡು ಹೋಗುತ್ತಲ್ಲ, ಅದೇ ರೀತಿ ನಾವು ಕೂಡ ನಮ್ಮ ಜೀವನದ ಜೊತೆ ಏರಿಳಿತಗಳಾಗಿರ್ಬೋದು, ಕೆಲವು ನಿಂದನೆ, ಹಿಂಸೆ, ವಂಚನೆ, ಸುಖ, ಸಂತೋಷ, ನೆಮ್ಮದಿ ಎಲ್ಲವೂ ಸೇರಿಕೊಂಡಿರುತ್ತೆ. ಅದೆಲ್ಲವನ್ನು ಯಾವ ರೀತಿ ಸಂಭಾಳಿಸ್ಕೊಳ್ಬೇಕು, ಯಾವ ರೀತಿ ಅವುಗಳನ್ನು ಎದುರಿಸಬೇಕು ಅನ್ನೋದನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸ್ತಾ ಸಂಭಾಳಿಸ್ಕೊಂಡು ಮುಂದೆ ಹೋಗ್ತಾನೆ ಇರಬೇಕು. ನಿಂತರೆ ಅಲ್ಲೇ ಕುಗ್ಬಿಡ್ತೀವಿ. ನಮ್ಮನ್ನು ಯಾರೂ ಎಬ್ಸಕ್ಕೆ ಬರೋದಿಲ್ಲ. ನಮಗೆ ನಾವೇ ಭರವಸೆ ಕೊಟ್ಕೊಂಡು ನಾವೇ ಎದ್ದು ಮುಂದೆ ಹೋಗಬೇಕು. ಇದಕ್ಕೆ ನಮಗೆ ಸಹಾಯ ಮಾಡೋದು ನಾವು ನಂಬಿದ ಗುರುವು, ನಾವು ನಂಬಿದ ದೈವಶಕ್ತಿಗಳು. ಹಾಗಾಗಿ ಅವುಗಳ ಎನರ್ಜಿಯನ್ನು ಅತೀವವಾಗಿ ನಿಮ್ಮ ಕಡೆ ಕನೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನಂಬಿಕೆ ಇಡಿ. ಆ ನಂಬಿಕೆ ನಿಮ್ಮನ್ನು ಯಾವತ್ತಿಗೂ ಸೋಲಕ್ಕೆ ಬಿಡೋದಿಲ್ಲ. ಅದು ಯಾವತ್ತಿಗೂ ಕೂಡ ನಿಮ್ಮನ್ನು ಗೆಲ್ಲಿಸುತ್ತೆ. ಹಾಗೆ ಪ್ರಾಮಾಣಿಕ ಪ್ರಯತ್ನಗಳಲ್ಲೆಲ್ಲ ನಮಗೆ ಯಶಸ್ಸನ್ನು ತಂದುಕೊಡ್ತಾರೆ. ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಸಮಯದಲ್ಲಿ ಹೇಗೆ ಇರಬೇಕು ಅನ್ನೋದನ್ನು ಕೂಡ ಆ ಒಂದು ದೈವಶಕ್ತಿ ನಮಗೆ ಗೈಡ್ ಮಾಡ್ತಾ ಹೋಗುತ್ತೆ. ನಾವು ಸೋತಾಗ, ಕುಗ್ಗಿದಾಗ, ಇಲ್ಲ ಎಲ್ಲವನ್ನು ಕಳ್ಕೊಂಡು ನಿಂತಾಗ ಮನುಷ್ಯ ಮುಖ ತಿರುಗಿಸ್ಬೋದು. ಆದರೆ ನಾವು ನಂಬಿದ ದೈವಶಕ್ತಿಗಳು ಯಾವತ್ತಿಗೂ ಕೂಡ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಖಂಡಿತ ಅವರು ನಮ್ಮ ಜೊತೆಗಿದ್ದು ನಮಗೆ ಸಹಾಯ ಮಾಡ್ತಾರೆ. ಕರ್ಮಕ್ಕನುಸಾರವಾಗಿ ನಾವು ಎಲ್ಲವನ್ನು ಕಳ್ಕೊಂಡ್ರೂ ಕೂಡ ಅದನ್ನು ಹೇಗೆ ಕೂಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಮಗೆ ಮತ್ತೆ ಹೊಸದೊಂದು ಅನುಭವದೊಂದಿಗೆ, ತಿರುವಿನೊಂದಿಗೆ ನಮಗೆ ಗೈಡ್ ಮಾಡ್ತಾ ಹೋಗ್ತಾರೆ. ಅಂತಹ ದಯಾಮಯ, ಕರುಣಾಮಯ, ಪ್ರೇಮಮಯಿ ನನ್ನ ಗುರುವಾಗಿದ್ದಾರೆ. ಸ್ನೇಹಿತರೆ, ನಿಮ್ಮ ಗುರುವು, ನಿಮ್ಮ ದೇವರನ್ನು ನೀವು ಆರಾಧನೆ ಮಾಡಿಕೊಂಡು ಮುಂದೆ ಹೋಗಿ, ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ. ಜೀವನ ಏಳು ಬೀಳಿನೊಂದಿಗೆ ಹಾಗೆ ಸುಖ ದುಃಖಗಳೊಂದಿಗೆ ಸಮ್ಮಿಲನಗೊಂಡಾಗಲೇ ಅದರ ಒಂದು ಅರ್ಥಪೂರ್ಣವಾದ ಒಂದು ಒಳ್ಳೆಯ ಒಂದು ಅನುಭವಕ್ಕೆ ನಮ್ಮ ಜೀವನ ಸಾಕ್ಷಿಯಾಗುತ್ತೆ. ಎಲ್ಲವೂ ಸರಿಯಾಗಿದ್ದರೆ ನಮ್ಮ ಜೀವನದಲ್ಲಿ ನಾವು ಮಾಡೋದೇನಿದೆ ಅಲ್ವಾ? ಹಾಗಾಗಿ ಇಲ್ಲಿ ಭಗವಂತ ಕಷ್ಟ, ಸಮಸ್ಯೆ, ಕರ್ಮ ಇವೆಲ್ಲದರ ಜೊತೆಗೆ ಒಂದುಗೂಡಿಸಿ ನಮಗೂ ಕೂಡ ಎಲ್ಲದರ ಅನುಭವನ ಮಾಡಿಸ್ತಾ ಹೋಗ್ತಾರೆ. ಆ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ವಿಡಿಯೋ ತುಂಬ ಉದ್ದವಾಗಿರ್ಬೋದು. ಹಾಗೆ ಇದರಲ್ಲಿ ನಿಮಗೆ ಬೇಜಾರಾಗಬಾರ್ದು ಅಂತಲೇ ನಮ್ಮ ಮನೆಯಲ್ಲಿ ದಿನನಿತ್ಯ ನಡೆಯುವ ಕೆಲವೊಂದು ಕೆಲಸ ಕಾರ್ಯಗಳನ್ನು ತೋರಿಸ್ತಾ ನಿಮಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೀನಿ. ನಿಮಗೆ ಯಾವ ರೀತಿ ಒಂದು ವಿಚಾರಗಳು ಬೇಕು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿದರೆ ಅದರ ಮೇಲೆ ನಾನು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಮರಳಿ ಬರ್ತೀನಿ. ಅಲ್ಲಿಯವರೆಗೂ ನಮಸ್ತೆ. ಇನ್ನೂ ಕೆಲವೊಂದು ದೃಷ್ಟಿ ದೋಷಗಳನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಅಂತೇಳಿ ನಿಮ್ಗೆ ಅನಿಸಿದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿದ್ರೆ ಅದರ ಬಗ್ಗೆ ಮಾಹಿತಿಯನ್ನು ತರ್ತೀನಿ.